ಜೈ ಶ್ರೀರಾಮ್. ಸೊ ನೋಡ್ರಿ, ನಾವು ಆಲ್ರೆಡಿ SSC ಕ್ಲಾಸಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸ್ಟಡಿ ಮಾಡ್ತಾ ಇದ್ದೀರಾ. ಸೊ ಇನ್ನೊಂದು ಮಂತ್ ಅಲ್ಲಿ ಆಲ್ಮೋಸ್ಟ್ November 26 ಇಂದ ಎಕ್ಸಾಮ್ಸ್ಗಳು ಕಾಲ್ ಫಾರ್ಮ್ ಆಗುತ್ತೆ ನಿಮ್ಗೆ. ಸೊ ಎಲ್ಲರೂ ಅಪ್ಲೈ ಮಾಡ್ರಿ. ಅದಾದ ನಂತರ ಏನೇನ್ ಕ್ವಾಲಿಫಿಕೇಶನ್ ಬೇಕೋ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆಲ್ರೆಡಿ ಏನಪ್ಪಾ ಅಂದ್ರೆ ರೀಸನಿಂಗು ಆಮೇಲೆ ಜನರಲ್ ಆಪ್ಟಿಟ್ಯೂಡ್ ಎಲ್ಲ ಕಂಪ್ಲೀಟ್ ಆಗೈತೆ. ಆಮೇಲೆ GK ಸೆಕ್ಷನ್ ಕೂಡ ನಾನು ಮಾಡ್ತಾ ಇದ್ದೀನಿ. ಸೊ ಇವಾಗ ಕಂಟಿನ್ಯೂಸ್ ಆಗಿ ರಜಾ ಇರೋದ್ರಿಂದ ಕಂಟಿನ್ಯೂ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋಸ್ಗಳನ್ನ ನೋಡಿ ಕೇಳಿರೋ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ರಿ. ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಅವ ನೆನಪುಳಿತಾವ. ಆಮೇಲೆ ಟೆನ್ಷನ್ ತೊಗೊಳ್ಕೊಬಿಡ್ರಿ, ಸರ್ ಇದು ಕನ್ನಡದಲ್ಲಿ ಇರುತ್ತಾ ಇಂಗ್ಲಿಷ್ ಅಲ್ಲಿ ಇರುತ್ತಾ, ಸೊ ಯಾವ್ದ್ರಲ್ಲಿ ಬರುತ್ತೆ ನೋಡೋಣ. ಸೊ ಮೇ ಬಿ ಕನ್ನಡದಲ್ಲಿ ಬರ್ಬೋದು, ಅದ್ರ ಬಗ್ಗೆ ಟೆನ್ಷನ್ ಅನ್ನ ತಗೊಳದ್ ಬಿಟ್ಬಿಟ್ಟು ಎಲ್ರು ಥಿಂಕ್ ಏನ್ ಮಾಡ್ತಿದೀರಿ ಅಂದ್ರೆ, ಸರ್ ವೇಕೆನ್ಸಿ ಎಷ್ಟಿದಾವ್ರಿ, ಅದಾದ ನಂತರ ಕನ್ನಡದಾಗಿರುತ್ತಾ ಇಂಗ್ಲಿಷ್ನಾಗ ಇರುತ್ತಾ. ನಿಮ್ಗೆ ಬೇಕಿರೋದು ಒಂದ್ ಜಾಬ್ ಅಲ್ಲ, ಒಂದ್ ವೇಕೆನ್ಸಿ ಸಾಕು ನಿಮಗೆ. ಅದನ್ನು ಎಷ್ಟು 10,000 ಆಯ್ತಾ, 20,000 ಆಯ್ತಾ, 84,000 ಆಯ್ತಾ, ಅದನ್ನ ತಗೊಂಡು ಏನ್ ಮಾಡ್ತೀರಿ ಹೇಳು. ಕರೆಕ್ಟ್ ಆಗಿ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಕೇಳಿರೋ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ರಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಪ್ಪ ಅಂತಂದ್ ಹೇಳಿದ್ರೆ, ಪ್ರೆಸಿಡೆಂಟ್ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೆ. ಹಲವಾರು ಏನಪ್ಪಾ ಅಂತಂದ್ ಹೇಳಿದ್ರೆ ಆರ್ಟಿಕಲ್ಸ್ ಗಳ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಅಲ್ಲೇನಪ್ಪಾ ಅಂದ್ರೆ ಒಂದು ಒಂದು 20 ಆರ್ಟಿಕಲ್ಸ್ ಗಳೇನೋ ಕವರ್ ಆಗ್ಬಿಟ್ಟಿದಾವ. ಸೊ ಮೇ ಬಿ ಜಾಸ್ತಿನೇ ಆಗಿರ್ಬೋದು, 20 ಆರ್ಟಿಕಲ್ಸ್ ಮೇಲೆ ಕವರ್ ಆಗಿದಾವ. ಇನ್ನು ಉಳ್ದಿರೋದನ್ನ ನಾನು ಇವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ಸೊ ನಿಮ್ಗೆ ಏನಂತಂದ್ ಹೇಳಿದ್ರೆ ಜಾಬ್ ಆಗ್ಬೇಕು. ನಿಮ್ದು ಏನಂತಂದ್ ಹೇಳಿದ್ರೆ ಗುರಿ ಒಂದೇ. ನಿಮ್ಗೆ ಎಲ್ರದ್ದು ಏನಂತಂದ್ ಹೇಳಿದ್ರೆ ಗುರಿ ಒಂದೇ ಆಗಿರ್ಬೇಕು, ಜಾಬ್ ಆಗ್ಬೇಕು ಅಂತಂದ್ ಹೇಳಿ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಕೋಚಿಂಗ್ ಸೆಂಟರ್ಸ್ ಗಳಿಗೆಲ್ಲ ಹೋಗ್ಬಿಟ್ಟು ದುಡ್ಡು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದಷ್ಟೇ ಹೇಳೋದು. ಡೈಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 2 ರಿಂದ 3 ಅವರ್ ಕಂಟಿನ್ಯೂಸ್ ಆಗಿ ನನ್ ಜೊತೆ ಕೂತ್ಕೊಳ್ಳಿ, ವಿಡಿಯೋಗಳನ್ನ ನೋಡ್ರಿ. ನಿಮ್ಗೆ ಏನ್ ಡೌಟ್ಸ್ ಇರುತ್ತೆ ಕೇಳ್ರಿ. ಆಮೇಲೆ ನೋಡ್ರಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲಾ ವಿಡಿಯೋಸ್ಗಳಿದಾವ. ಸೊ ನಾನು ಆಲ್ಮೋಸ್ಟ್ ಇವಾಗ 70 ಮೇಲೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ 1 ಮಂತ್ ಅಲ್ಲಿ. ಸೊ ಅವುಗಳನ್ನೆಲ್ಲವನ್ನ ನೋಡ್ರಿ. ಆಮೇಲೆ ಟೆಲಿಗ್ರಾಮ್ ಲಿಂಕ್ ಐತೆ, ಅದಕ್ಕೆ ಜಾಯಿನ್ ಆಗ್ರಿ. ನೆಕ್ಸ್ಟ್ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ನಾನು ನಿಮ್ಗೆ ಕಂಡಕ್ಟ್ ಮಾಡ್ತೀನಿ. ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತೀನಿ. ಸೊ ನಿಮ್ಗೆ ಏನಪ್ಪಾ ಜಾಬ್ ಆಗ್ಬೇಕಷ್ಟೆ. ಎಸ್, ನನಗೂ ಒಂದು ಗುರಿ ಐತೆ. ನಂದೇನಪ್ಪಾ ಅಂತಂದ್ ಹೇಳಿದ್ರೆ 50K ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅಂತಂದೇಳಿ. ಎಲ್ರು ನಗ್ತೀರಿ, ನನಗೂ ಒಂದೊಂದು ಗುರಿ. ಹಾ, ಎಸ್, ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಪ್ರೆಸಿಡೆಂಟ್ ಬಗ್ಗೆ. ಒಂದ್ ನಿಮಿಷ ಇರ್ರಿ. ಎಸ್, ಸೊ ನೋಡ್ರಿ, ನಮ್ಗೆ ಇವಾಗ ಪ್ರೆಸಿಡೆಂಟ್ ಯಾರಿದಾರಪ್ಪ ಅಂತಂತ ಹೇಳಿದ್ರೆ ದ್ರೌಪದಿ ಮುರ್ಮು ಅವ್ರು ಇದಾರ. ಯಾರಿದಾರ? ಸೊ ದ್ರೌಪದಿ ಮುರ್ಮು ಅವ್ರು ಇವಾಗ ನಮ್ಗ ರಾಷ್ಟ್ರಪತಿ ಅವರು ಇದಾರೆ. ಫಸ್ಟ್ ರಾಷ್ಟ್ರಪತಿ ಯಾರಾಗಿದ್ರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಂದ್ ಹೇಳ್ತೀವಿ. ಸೊ ಅವುಗಳನ್ನೆಲ್ಲ ಏನಂತಂದ್ ಹೇಳಿದ್ರೆ ಒಂದ್ ನೋಡ್ಕೊಂಡ್ ಹೋಗ್ರಿ. ನಾನ್ ನಿಮ್ಗೆ ಇನ್ನೂ ಒಂದ್ ಹೇಳಿದ್ದೆ, ಏನಪ್ಪಾ ಅಂತಂದ್ ಹೇಳಿದ್ರೆ ಬುಕ್ಸ್ ಗಳು. ಸೊ ಯಾರ್ಯಾರು ಯಾವ ಬುಕ್ಸ್ ಗಳನ್ನ ಬರ್ದಿದ್ದಾರೆ, ಯಾವ ಯಾವ ರಾಷ್ಟ್ರಪತಿಗಳು ಯಾವ ಯಾವ ಬುಕ್ಸ್ ಗಳನ್ನ ಬರ್ದಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾರನ್ನ ಅಬ್ದುಲ್ ಕಲಾಂ ಜಿ ಅವ್ರನ್ನ ತಗೊಳ್ರಿ. ಸೊ ಅವ್ರೇನಂತಂದ್ ಹೇಳಿದ್ರೆ ಹಲವಾರು ಬುಕ್ಸ್ ಗಳನ್ನ ಬರ್ದಿದ್ದಾರೆ. 2020, ಆಮೇಲೆ ಇಗ್ನೈಟೆಡ್, ತುಂಬಾ ಇದಾವ. ಅವುಗಳನ್ನೆಲ್ಲ ಒಂದ್ ಲಿಸ್ಟ್ ಅನ್ನ ಮಾಡ್ಕೊಡ್ರಿ. ನಿಮ್ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಎಸ್, ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 62 ಬರುತ್ತೆ. ಸೊ ಆರ್ಟಿಕಲ್ 62 ಇದೇನ್ ಹೇಳುತ್ತ? ವೇಕೆನ್ಸಿ ಅಂದ್ರ ರಾಷ್ಟ್ರಪತಿಯವರ ಹುದ್ದೆ ಖಾಲಿ ಇದ್ದಾಗ, ರಾಷ್ಟ್ರಪತಿಯವರ ಹುದ್ದೆ ಖಾಲಿ ಇದ್ದಾಗ ಏನಾಗತ್ತ? ಈಗ ನೋಡ್ರಿ, ಅವ್ರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅವ್ರು ರೆಸಿಗ್ನೇಷನ್ ಮಾಡಿದ್ರೆ, ನನಗಿದ್ದು ರಾಷ್ಟ್ರಪತಿ ಹುದ್ದೆ ಬೇಡ, ನನಗ್ ಬೇಡ ಅಂತಂದ್ ಹೇಳಿ ರೆಸಿಗ್ನೇಷನ್ ಮಾಡಿದ್ರ, ಅಥವಾ ಅವ್ರನ್ನ ರಿಮೂವಲ್ ಮಾಡಿದ್ರೆ, ಹೆಂಗ ಇಂಪೀಚ್ಮೆಂಟ್ ಅಂತಂದ್ ಹೇಳಿದ್ವಿ. ಸೊ ಮಹಾಭಿಯೋಗ ಅಂತಂದ್ ಹೇಳಿದ್ವಿ ನೋಡ್ರಿ, ಇಂಪೀಚ್ಮೆಂಟ್. ಸೊ ಯಾವ ಆರ್ಟಿಕಲ್ ಮುಖಾಂತರ? ಆರ್ಟಿಕಲ್ 61 ಮುಖಾಂತರ ಇಂಪೀಚ್ಮೆಂಟ್ ಮಾಡಿದ್ರ. ನಾನೊಂದು ಪ್ರೊಸೆಸ್ ಹೇಳ್ದಲ್ಲ ಲಾಸ್ಟ್ಗೆ, ಅದನ್ನ ಕರೆಕ್ಟ್ ಅರ್ಥ ಮಾಡ್ಕೊ. ಇಂಪೀಚ್ಮೆಂಟ್ ಮಾಡಿದ್ರ, ರಿಮೂವಲ್ ಮಾಡಿದ್ರ ಅಂತ ಹೇಳಿದ್ವಿ. ಎಲ್ಲಾದ್ರೂ ಡೆತ್ ಆದ್ರೆ, ಅವರ ಪ್ರೆಸಿಡೆಂಟ್ ಇದ್ದಾಗ್ಲೇ ಅವ್ರದ್ದೆಲ್ಲಾದ್ರೂ ಡೆತ್ ಆದ್ರೆ, ಇಂಥ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಅವ್ರದ್ದು ಖಾಲಿ ಹುದ್ದೆ ಇರುತ್ತಲ್ಲ, ರಾಷ್ಟ್ರಪತಿ ಅವ್ರದ್ದು ಏನಂತಂದ್ ಹೇಳಿದ್ರೆ ಖಾಲಿ ಹುದ್ದೆ ಇರುತ್ತ. ಅವಾಗ ಇಲೆಕ್ಷನ್ ಮಾಡಕ್ ಬರಂಗಿಲ್ಲ. ಸಡನ್ ಆಗಿ ಇಲೆಕ್ಷನ್ ಮಾಡಕ್ ಬರಂಗಿಲ್ಲ, ಅಷ್ಟು ಈಸಿ ಅಲ್ಲ ಇಲೆಕ್ಷನ್ ಮಾಡೋದು. ಖಾಲಿನೇ ಇರುತ್ತೆ. ಹಂಗ್ ಖಾಲಿ ಇರಬಾರ್ದಲ್ಲ. ಅವಾಗ ಏನಾಗತ್ತ ಅಂತಂದ್ ಹೇಳಿದ್ರೆ ಉಪರಾಷ್ಟ್ರಪತಿಯವ್ರು ಏನಿರ್ತಾರಲ್ಲ, ಉಪರಾಷ್ಟ್ರಪತಿಯವ್ರು ಇರ್ತಾರಲ್ಲ, ಅವ್ರ ಏನಂತಂದ್ ಹೇಳಿದ್ರೆ ಹಂಗಾಮಿ ರಾಷ್ಟ್ರಪತಿಯವರಾಗಿ ಏನಂತಂದ್ ಹೇಳಿದ್ರೆ ಆಯ್ಕೆ ಆಗ್ತಾರ. ಉಪರಾಷ್ಟ್ರಪತಿಯವರೇ ಏನಂತಂದ್ ಹೇಳಿದ್ರೆ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸ್ತಾರ. ಸೊ ಇದೇನ್ ಹೇಳ್ತಾ? ಆರ್ಟಿಕಲ್ 62 ಹೇಳ್ತಾ. ಒನ್ ಟೈಮ್ ಸರ್ ಉಪರಾಷ್ಟ್ರಪತಿನೂ ಇಲ್ಲ ಅಂದ್ರೆ, ರಾಷ್ಟ್ರಪತಿ ಹುದ್ದೆ ಖಾಲಿ ಇರುತ್ತ, ಉಪರಾಷ್ಟ್ರಪತಿನೂ ಇರಂಗಿಲ್ಲ. ಆ ಟೈಮ್ದಾಗ ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರಲ್ಲ, ಅವ್ರ ಏನಂತಂದ್ ಹೇಳಿದ್ರ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರ. ಸರ್ ಒನ್ ಟೈಮ್
ನಶೀಬ್ ಖರಾಬ್ ಐತ್ ನಮ್ಮದು, ಈಗ ಐತ್ಲಾ ನಮ್ಮದ್ ನಶೀಬ್ ಹಂಗ. ಹಾ, ಸೊ ಅವಾಗ ಚೀಫ್ ಜಸ್ಟಿಸ್ ಇರ್ಲಿಲ್ಲ ಅಂತಂದ್ ಹೇಳಿದ್ರ ಸರ್, ಉಪರಾಷ್ಟ್ರಪತಿನೂ ಇಲ್ಲ, ಚೀಫ್ ಜಸ್ಟಿಸ್ ಇಲ್ಲ. ಅವಾಗ ಏನಂತಂದ್ ಹೇಳಿದ್ರೆ ಹಿರಿಯ ನ್ಯಾಯಾಧೀಶರು. ಈಗ ಸುಪ್ರೀಂ ಕೋರ್ಟ್ ಒಳಗಡೆ ನಿಮ್ ಕ್ವಶನ್, ಸುಪ್ರೀಂ ಕೋರ್ಟ್ ಒಳಗಡೆ ಟೋಟಲ್ ಆಗಿ ಎಷ್ಟು ಜಡ್ಜಸ್ ಗಳಿದಾರ, ಆಮೇಲೆ ನಮ್ ಕರ್ನಾಟಕ ಹೈಕೋರ್ಟ್ ಒಳಗಡೆ ಎಷ್ಟು ಜಡ್ಜಸ್ ಗಳಿದಾರ ಅಂತಂದ್ ಹಾಕ್ರಿ. ಅದ್ರಲ್ಲಿ ಹಿರಿಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರು ಏನಾಗ್ತಾರ ಅಂತಂದ್ ಹೇಳಿದ್ರ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರ. ಬಟ್ ಇಲ್ಲಿವರೆಗೂ ಯಾವಾಗೂ ಹೋಗಿಲ್ಲ. ಸೊ ಇಲ್ಲಿವರೆಗೂ ಹೋಗೈತೆ, ಅಪ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಾಷ್ಟ್ರಪತಿ ಆಗಿದಾರ. ಅವ್ರು ಯಾರ್ಯಾರು ಅಂತಂದ್ ಹೇಳಿ ನೀವು ನೋಡ್ಕೊಬೇಕು. ಎಸ್, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 62 ಹೇಳುತ್ತ. ಇನ್ನಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಯಾವ ಬರ್ತಾವ ಅಂತಂದ್ ಹೇಳಿದ್ರೆ ಕಾರ್ಯಗಳು ಅಂತ ಬರ್ತಾವ. ರಾಷ್ಟ್ರಪತಿ ಅವರ ಬಗ್ಗೆ ಕಾರ್ಯಗಳು ಬರ್ತಾವ, ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಡಿಫೆನ್ಸ್ ಏನಂತಂದ್ ಹೇಳಿದ್ರೆ ಸುಪ್ರೀಂ ಕಮಾಂಡ್ ಆಗಿರ್ತಾರ ಅಂತಂದ್ ಹೇಳಿ ನಿನ್ನೆ ಕ್ಲಾಸ್ ಅಲ್ಲಿ. ಸುಪ್ರೀಂ ಕಮಾಂಡ್ ಏನಂತಂದ್ ಹೇಳಿದ್ರೆ ಸುಪ್ರೀಂ ಕಮಾಂಡ್ ಆಗಿರ್ತಾರ. ಸೊ ಎಲ್ರದ್ದು ಹೆಡ್ ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿ. ಯಾವ್ದು, ಆರ್ಮಿದಾಗಿರ್ಬೋದು, ನೇವಿದಾಗಿರ್ಬೋದು, ಆಮೇಲೆ ಏರ್ ಫೋರ್ಸ್. ಇವ್ರದ್ದು ಹೆಡ್ ಅಂದ್ರೆ ಇವಾಗ ಆರ್ಮಿದು ಜನರಲ್, ಆಮೇಲೆ ನೇವಿದ ಅಡ್ಮಿರಲ್, ಏರ್ ಫೋರ್ಸ್ ಏರ್ ಚೀಫ್ ಮಾರ್ಷಲ್. ಇಲ್ಲಿವರೆಗೂ ನಾನು ಕ್ವಶನ್ ಹಾಕಿದ್ದೀನಿ, ಯಾರೊಬ್ರು ಆನ್ಸರ್ ಮಾಡಿಲ್ಲ, ಬೇಜಾರಾಗ್ಬಿಡುತ್ತೆ. ಎಸ್, ಸೊ ಇವ್ರದ್ದು ಹೆಡ್ ಯಾರಿದ್ದಾರೆ ಅಂತಂದ್ ಹೇಳಿ ನೋಡ್ರಿ. ಇವ್ರನ್ನೆಲ್ಲ ಯಾರು ನೇಮಕ ಮಾಡ್ತಾರ ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಅವ್ರ ನೇಮಕ ಮಾಡ್ತಾರ. ಆಮೇಲೆ ಡಿಫೆನ್ಸ್ ಫೋರ್ಸ್ ಏನಂತಂದ್ ಹೇಳಿದ್ರೆ ಹೆಡ್ ಆಗಿರ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪ್ರೈಮ್ ಮಿನಿಸ್ಟರ್ ಆಮೇಲೆ ಅದರ್ ಮಿನಿಸ್ಟರ್ಸ್ ಗಳನ್ನ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಗಳನ್ನ ಯಾರು ನೇಮಕ ಮಾಡ್ತಾರ ಅಂತಂದ್ ಹೇಳಿದ್ರೆ ಪ್ರೆಸಿಡೆಂಟ್ ಅವರು ನೇಮಕ ಮಾಡ್ತಾರ. ರಾಷ್ಟ್ರಪತಿ ಅವರು ಪ್ರಧಾನ ಮಂತ್ರಿ ಮತ್ತು ಕ್ಯಾಬಿನೆಟ್ ಸದಸ್ಯರನ್ನ ನೇಮಕ ಮಾಡ್ತಾರೆ. ಕ್ಯಾಬಿನೆಟ್ ಸದಸ್ಯರ ಅಂತಂದ್ ಹೇಳಿದ್ರೆ ಮೇನ್ ಇರ್ತಾರ ನೋಡ್ರಿ, ಡಿಫೆನ್ಸ್ ಮಿನಿಸ್ಟರು, ಫೈನಾನ್ಸ್ ಮಿನಿಸ್ಟರು, ಹೋಮ್ ಮಿನಿಸ್ಟರು. ಒಂದು ಕ್ಯಾಬಿನೆಟ್ ಇರುತ್ತೆ, ಎಲ್ಲರೂ ಅಲ್ಲ. ಸೊ ಒಂದು ಕ್ಯಾಬಿನೆಟ್, ಸೊ ಅಂದ್ರೆ ಆಡಳಿತವನ್ನ ನಡ್ಸಕ ಒಂದು ಮಂತ್ರಿ ಮಂಡಲ ಇರುತ್ತೆ, ಅದನ್ನ ನೇಮಕ ಮಾಡ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ಸೇಮ್ ಅದೇ ತರ ಗವರ್ನರು ಕೂಡ ಸ್ಟೇಟ್ ಒಳಗಡೆ ಏನಂತಂದ ಹೇಳಿದ್ರೆ ಗವರ್ನರು ಚೀಫ್ ಮಿನಿಸ್ಟರ್ ಮತ್ತು ಅವನ ಮಂತ್ರಿ ಮಂಡಲವನ್ನ ನೇಮಕ ಮಾಡ್ತಾನ ಚೀಫ್ ಮಿನಿಸ್ಟರ್. ಸೊ ನೆನ್ಪಿಟ್ಕೊಟ್ರು ಜಸ್ಟ್ ಹೋಲಿಕೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪ್ರೆಸಿಡೆಂಟ್ ಅವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅವ್ರನ್ನ ನೇಮಕ ಮಾಡ್ತಾರ. ಏನು, ಅಟಾರ್ನಿ ಜನರಲ್ ಅನ್ನ ಏನಂತಂದ ಹೇಳಿದ್ರೆ ನೇಮಕ ಮಾಡ್ತಾರ. ಸೊ ಇವಾಗ ನಮ್ಗೆ ಅಟಾರ್ನಿ ಜನರಲ್ ಯಾರಿದಾರ ಅಂತಂದ ಹೇಳಿದ್ರೆ 2023 ಆರ್ ವೆಂಕಟರಮಣಿ ಅಂತಂದ ಹೇಳ್ತೀವಿ. ಯಾರು, ಇಲ್ಲಿ ಫೋಟೋದಾಗ ಅದಾರ ನೋಡ್ರಿ ಕೆಳಗಡೆ, ಆರ್ ವೆಂಕಟರಮಣಿ. ಸೊ ಇವ್ರ ಏನಂತಂದ ಹೇಳಿದ್ರೆ ನಮ್ದು ಅಟಾರ್ನಿ ಜನರಲ್ ಇದಾರೆ ಇವಾಗ ನಮ್ ಇಂಡಿಯಾದು ಪ್ರೆಸೆಂಟ್. ಸೊ ಮೊದಲ ಅಟಾರ್ನಿ ಜನರಲ್ ಯಾರಾಗಿದ್ರು, ನಮ್ ಇಂಡಿಯಾದು ಮೊದಲ ಅಟಾರ್ನಿ ಜನರಲ್ ಯಾರಾಗಿದ್ರು ಅಂತಂದು ಆನ್ಸರ್ ಮಾಡ್ರಿ. ಅದಾದ ನಂತರ ನೋಡ್ರಿ, CAG ಅವ್ರನ್ನ ನೇಮಕ ಮಾಡ್ತಾರ. ರಾಷ್ಟ್ರಪತಿ ಅವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರ CAG ಅವ್ರನ್ನ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತಂದ ಹೇಳ್ತೀರಿ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆರ್ಟಿಕಲ್ 148 ಬರುತ್ತೆ ಇಲ್ಲಿ. ಇವ್ರದ್ದು ಯಾವ್ದು ಬರುತ್ತೆ, ಅಟಾರ್ನಿ ಜನರಲ್ದು ಆರ್ಟಿಕಲ್ 76 ಬರುತ್ತೆ. ನೆನ್ಪಿಟ್ಕೊಡ್ರಿ, ಆರ್ಟಿಕಲ್ 76 ಮುಖಾಂತರ ರಾಷ್ಟ್ರಪತಿಯವರು ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡ್ತಾರ. ಅಂದ್ರೆ ನಮ್ ದೇಶಕ್ಕೊಬ್ಬ ಅಟಾರ್ನಿ ಜನರಲ್ ಬೇಕು ಅಂತಂದ ಹೇಳಿ ಆರ್ಟಿಕಲ್ 76 ಹೇಳುತ್ತೆ. ಸೇಮ್ ಅದೇ ತರ ಆರ್ಟಿಕಲ್ 148 ಏನ್ ಹೇಳುತ್ತೆ, ನಮ್ಗೊಬ್ಬ CAG ಬೇಕು. ಒಂದ್ ನಿಮಿಷ ಇರ್ರಿ, ನಮ್ಗೇನಪ್ಪಾ ಅಂತಂದ ಹೇಳಿದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಒಬ್ರು ಬೇಕು ಅಂತಂದ ಹೇಳುತ್ತ ಆರ್ಟಿಕಲ್ 148 ಬರ್ಕೊಂಡ್ಬಿಡ್ರಿ. ಆರ್ಟಿಕಲ್ 148 ಏನ್ ಹೇಳ್ತಂದ್ರ CAG ಬೇಕು ಅಂತಂದ ಹೇಳುತ್ತ. ಇವಾಗ 2023 CAG ಯಾರಿದಾರ ಅಂತಂದ ಹೇಳಿದ್ರೆ GC ಮುರ್ಮು ಯಾರಿದಾರ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಯಾರಿದಾರ ಇವಾಗ GC ಮುರ್ಮು ಅವರು ಇದಾರ, ಆರ್ಟಿಕಲ್ 148. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್, ಇಲೆಕ್ಷನ್ ಕಮಿಷನರ್ಸ್ ಗಳನ್ನ ನೇಮಕ ಮಾಡ್ತಾರ. ನೋಡ್ರಿ, ಇಲೆಕ್ಷನ್ ಕಮಿಷನರ್ಸ್ ಅಂತ ಬಂದ್ರು ಅಂತಂದ ಹೇಳಿದ್ರೆ ಟೋಟಲ್ ಎಷ್ಟು ಜನ ಅದಾರ ಅಂತಂದ ಹೇಳಿದ್ರೆ 3 ಜನ ಇದಾರ. ನಮ್ ಇಂಡಿಯಾಗೆ ಇಲೆಕ್ಷನ್ ಕಮಿಷನ್ ಐತಲ್ಲ, ಅದಕ್ಕೆ ಹೆಡ್ ಗಳು ಎಷ್ಟು ಜನ ಇದಾರ ಅಂತಂದ ಹೇಳಿದ್ರೆ ಕಮಿಷನರ್ಸ್ 3 ಜನ ಇದಾರ. ಅದ್ರಲ್ಲಿ ಮೇನ್ ಯಾರಪ್ಪ ಅಂತಂದ ಹೇಳಿದ್ರೆ ಇಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಯಾರಿದಾರ ಅಂತಂದ ಹೇಳಿದ್ರೆ ಇವಾಗ ರಾಜೀವ್ ಕುಮಾರ್ ಇದಾರ. ಯಾರಿದಾರ, ರಾಜೀವ್ ಕುಮಾರ್. ತುಂಬಾ ಇಂಪಾರ್ಟೆಂಟ್ ನೋಡ್ರಿ, ಆರ್ಟಿಕಲ್ 324 ಹೇಳುತ್ತೆ ಇಲೆಕ್ಷನ್ ನಮ್ಗೊಂದು ನಮ್ಮ ಭಾರತ ದೇಶಕ್ಕೊಂದು ಇಲೆಕ್ಷನ್ ಕಮಿಷನ್ ಬೇಕು ಅಂತಂದ ಹೇಳಿ ಆರ್ಟಿಕಲ್ 324 ಹೇಳುತ್ತೆ. ಕರೆಕ್ಟ್ ಐತಿಲ್ಲ ನೋಡ್ರಿ, ಕರೆಕ್ಟ್ ಇಲ್ಲ ಅಂತಂದ ಹೇಳಿದ್ರೆ ಯಾವ್ದು ಕರೆಕ್ಟ್ ಐತಿ ಆನ್ಸರ್ ಆಗ್ತದೆ. ರಾಜೀವ್ ಕುಮಾರ್ ಏನಂತಂದ ಹೇಳಿದ್ರೆ ಇವಾಗ ಇಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಇದಾರೆ. ಇವರು ಫಸ್ಟ್ ಆದ್ರು. ಇನ್ನು 2 ಜನ ಇಲೆಕ್ಷನ್ ಕಮಿಷನರ್ಸ್ ಇದಾರಲ್ಲ, ಅವ್ರು ಯಾರ್ಯಾರು ಅಂತಂದ ಹೇಳಿ ನೀವು ನನಗೆ ಮೆಸೇಜ್ ಹಾಕ್ಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, UPSC ಹೆಡ್ ಮೆಂಬರ್ಸ್ ಗಳನ್ನ, UPSC ಏನ್ ಕಮಿಷನ್ ಐತಲ್ಲ, ಸೊ UPSC ಮೆಂಬರ್ಸ್ ಗಳನ್ನ, ಅದಾದ ನಂತರ ಚೇರ್ಮನ್ ಅನ್ನ ಯಾರು ನೇಮಕ ಮಾಡ್ತಾರ ಅಂತಂದ ಹೇಳಿದ್ರೆ ರಾಷ್ಟ್ರಪತಿ ಅವ್ರ ನೇಮಕ ಮಾಡ್ತಾರ. ಇವಾಗ 2023 UPSC ಚೇರ್ಮನ್ ಯಾರಿದಾರ ಅಂತಂದ ಹೇಳಿದ್ರ ಮನೋಜ್ ಸೋನಿ ಅಂತಂದ ಹೇಳ್ತೀವಿ. ಮನೋಜ್ ಸೋನಿ. ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರ ನಿಮ್ಗ
ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಾವ. ಇವಾಗ ನೋಡ್ರಿ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು 2030 ಕೂಡ ಯಾರಾದ್ರೂ ನಿಮ್ ಮಕ್ಕಳು ಅಥವಾ ನಿಮ್ ತಮ್ಮಂದ್ರೆ ಯಾರಾದ್ರೂ, ಮಕ್ಕಳೆಲ್ಲ ಬರಂಗಿಲ್ಲ, ನಿಮ್ ತಮ್ಮಂದ್ರ ಯಾರಾದ್ರೂ ನಿಮ್ ಜೂನಿಯರ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ನಿಮ್ಗೆ ಹೇಳೋದು ಒಂದೇನಪ್ಪಾ ಅಂದ್ರೆ, ಸೊ 2030 ಕೂಡ ಇದನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಅವಾಗ 2030 ಸೊ AG ಯಾರಿದ್ರು, ಅಟಾರ್ನಿ ಜನರಲ್ ಯಾರಿದ್ರು, ಕಂಟ್ರೋಲರ್ ಆಡಿಟರ್ ಜನರಲ್ ಯಾರಿದ್ರು, ಎಲೆಕ್ಷನ್ ಕಮಿಷನರ್ ಯಾರಿದ್ರು, UPSC ಯಾರಿದ್ರು ಅಂತ ಹೇಳಿ ನೀವು ನೋಟ್ಸ್ ಮಾಡ್ಕೊಬೇಕು. ಎಸ್, ಸುಮ್ಮನೆ ಹೇಳ್ತಿದ್ದೀನ್ರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಫೈನಾನ್ಸ್ ಕಮಿಷನರ್ಸ್ ಅನ್ನ ನೇಮಕ ಮಾಡ್ಕೊಂತಾರ. ಫೈನಾನ್ಸ್ ಕಮಿಷನ್ ಅಂತಂದ್ ಬರುತ್ತಾ, ಸೊ ಅದ್ರಲ್ಲಿ ಏನಂತಂದ ಹೇಳಿದ್ರೆ, ಸೊ ಅಲ್ಲಿ ಮೆಂಬರ್ಸ್ ಗಳನ್ನ ಮತ್ತು ಚೇರ್ಮನ್ ಅನ್ನ ನೇಮಕ ಮಾಡ್ತಾರ. ಇದು ನಾನು ಆಮೇಲೆ ಡಿಸ್ಕಷನ್ ಮಾಡ್ತೀನಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, SC ST ಮತ್ತು OBC ಗಳಿಗೆ ಕಮಿಷನ್ಸ್ ಗಳನ್ನ ನೇಮಕ ಮಾಡ್ತಾರ. ಇವಾಗ ಏನಾದ್ರೂ ಇನ್ವೆಸ್ಟಿಗೇಷನ್ ಬಗ್ಗೆ ಕಮಿಟಿಗಳನ್ನ ನೇಮಕ ಮಾಡ್ತಾರ. ಫಾರ್ ಎಕ್ಸಾಂಪಲ್ OBC ಕಮಿಟಿ ಬರುತ್ತೆ, ಕೇಳ್ಕರ್ ಸಮಿತಿ, ಸೊ ಹಲವಾರು ಸಮಿತಿಗಳು ಬರ್ತಾವ. ಈಗ SC ST ಗಳಿಗೂ ಬರ್ತಾವ, ನಾನು ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಲ್ಲ. ಸೊ ಇಲ್ಲೇನಂತಂದ ಹೇಳಿದ್ರೆ, ಕಮಿಷನ್ಸ್ ಗಳನ್ನ ಕಮಿಟಿಗಳನ್ನ ಯಾರು ನೇಮಕ ಮಾಡ್ತಾರ ಅಂತಂದ ಹೇಳಿದ್ರೆ ಪ್ರೆಸಿಡೆಂಟ್ ಅವರು ನೇಮಕ ಮಾಡ್ತಾರ. ಸೊ ಅದಾದ ನಂತರ SC SC ಆಮೇಲೆ ST ಅದಾದ ನಂತರ OBC ಗೆ ಏನಂತಂದ ಹೇಳಿದ್ರೆ ಸಪರೇಟ್ ಆಗಿ ಕಮಿಟಿಗಳಿದಾವ ಅಂತಂದ ಹೇಳಿ ಸಮ್ ಆರ್ಟಿಕಲ್ ಗಳು ಬರ್ತಾವ. ಯಾವ ಆರ್ಟಿಕಲ್ಸ್ ಗಳು ಬರ್ತಾವ ನೋಡ್ರಿ, ಎಸ್ ನೋಡ್ರಿ, ಆರ್ಟಿಕಲ್ 341 ಆಮೇಲೆ 342 ಏನಂತಂದ ಹೇಳಿದ್ರೆ SC ಮತ್ತು ST ಗಳಿಗೆ ಏನಂತಂದ ಹೇಳಿ ರಿಸರ್ವೇಶನ್ ಬರುತ್ತೆ. ಜಸ್ಟ್ ಒಂದ್ಸರಿ ನೋಡ್ಕೊಂಡ್ಬಿಡ್ರಿ, ಆರ್ಟಿಕಲ್ 341 ಮತ್ತು 342. ಆಮೇಲೆ ಇವನ್ OBC ಕೂಡ ಏನಂತಂದ ಹೇಳಿದ್ರೆ ಸೊ ಅದ್ರಲ್ಲೇ ಬರುತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ರಿಸರ್ವೇಶನ್ ಬರುತ್ತೆ. ಇದು ಆರ್ಟಿಕಲ್ 341 342 ಅಂತಂದ್ರೆ ರಿಸರ್ವೇಶನ್ ಸಿಸ್ಟಮ್. SC ಅವರಿಗೆ ಎಷ್ಟು ರಿಸರ್ವೇಶನ್ ಇರಬೇಕು, ST ಅವರಿಗೆ ರಿಸರ್ವೇಶನ್ ಎಷ್ಟಿರ್ಬೇಕು, OBC ಅವರಿಗೆ ಎಷ್ಟಿರ್ಬೇಕು ಅಂತಂದ ಹೇಳಿ ನಾನು ಆಗ್ಲೇ ಒಂದ್ ಹೇಳಿದಲ್ಲ. ಇನ್ನೊಂದ್ ಏನಂತಂದ ಹೇಳಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೇಳಿರೋದು, ಮಂಡಲ್ ಕಮಿಷನ್ ಅಂತ ಬರುತ್ತೆ. ಅದು ಯಾರಿಗೆ ಸಂಬಂಧಪಟ್ಟಿದ್ದಪ್ಪ ಅಂತಂದ ಹೇಳಿದ್ರೆ OBC ಅವರಿಗೆ ಸಂಬಂಧಪಟ್ಟಿದ್ದು. ಜಸ್ಟ್ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬೇರೆ ಬೇರೆ ದೇಶಗಳಿಗೆ ಏನಂತಂದ ಹೇಳಿದ್ರ ಹೆಡ್ ಇರ್ತಾರಲ್ಲ, ಅಂಬಾಸಿಡರ್ಸ್. ಅದಾದ ನಂತರ ನೆಕ್ಸ್ಟ್ ರಾಯಭಾರಿ ಅಂತಂದ ಹೇಳ್ತೀವಿ. ನಾವೇನಂತ ಹೇಳ್ತೀವಿ, ರಾಯಭಾರಿಗಳು ಅಂತಂದ ಹೇಳ್ತೀವಿ. ಆಮೇಲೆ ಹೈ ಕಮಿಷನರ್ಸ್, ಅಂಬಾಸಿಡರ್ಸ್ ಮತ್ತು ಹೈ ಕಮಿಷನರ್ಸ್ ಏನಿರ್ತಾರಲ್ಲ, ಸೊ ಇವ್ರುಗಳನ್ನ ಯಾರು ನೇಮಕ ಮಾಡ್ತಾರ ಅಂತಂದ ಹೇಳಿದ್ರೆ ಪ್ರೆಸಿಡೆಂಟ್ ಅವರು ನೇಮಕ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್, ಪ್ರೆಸಿಡೆಂಟ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ನೇಮಕ ಮಾಡ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕಮಾಂಡರ್ ಇನ್ ಚೀಫ್ ಅಂದ್ರೆ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಇದಾವಲ್ಲ, ಆರ್ಮಿ, ನೇವಿ, ಏರ್ ಫೋರ್ಸ್, ಇವುಗಳ ಹೆಡ್ ಇದಾರಲ್ಲ, ಅವ್ರುಗಳನ್ನ ಯಾರು ನೇಮಕ ಮಾಡ್ತಾರ ಅಂತಂದ ಹೇಳಿದ್ರೆ ಪ್ರೆಸಿಡೆಂಟ್ ಅವರು ನೇಮಕ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇವಾಗ ಶಿಕ್ಷೆಗಳಾಗಿರ್ತಾವ. ಇವಾಗ ಏನಂತಂದ ಹೇಳಿದ್ರೆ ನ್ಯಾಯಾಲಯಗಳಲ್ಲಿ ಕೈದಿಗಳಿಗೆ, ಅಪರಾಧಿಗಳಿಗೆ ಏನಂತಂದ ಹೇಳಿದ್ರೆ ಶಿಕ್ಷೆಗಳಾಗಿರ್ತಾವಲ್ಲ, ಸೊ ಇವಾಗ ಜೀವಾವಧಿ ಶಿಕ್ಷೆಗಳೆಲ್ಲ ಆಗಿರ್ತಾವ. ಅದಾದ ನಂತರ ಗಲ್ಲು ಶಿಕ್ಷೆ ಆಗಿರತ್ತ, ಗಲ್ಲು ಶಿಕ್ಷೆ. ಸೊ ಇವುಗಳು ಏನಂತಂದ ಹೇಳಿದ್ರೆ ಮನವಿ ಮಾಡ್ಕೊಂತಾರ. ಸೊ ಮನವಿ ಮಾಡ್ಕೊಂಡ ನಂತರ ಸೊ ಪ್ರೆಸಿಡೆಂಟ್ ಅವರಿಗೆ, ರಾಷ್ಟ್ರಪತಿ ಅವರಿಗೆ ಏನಂತಂದ ಹೇಳಿದ್ರೆ ಪಾರ್ಡನ್ ಮಾಡೋದು ಅಂದ್ರೆ ಕ್ಷಮಾದಾನ ಮಾಡುವ ಅಧಿಕಾರ ಇರುತ್ತೆ. ಅವ್ರು ಕ್ಷಮಾದಾನ ಮಾಡಿದ್ರೆ ಗಲ್ಲು ಶಿಕ್ಷೆ ಆಗಂಗಿಲ್ಲ. ಸೊ ಕ್ಷಮಾದಾನ ಮಾಡುವ ಇದು ಇರುತ್ತ, ಅಧಿಕಾರ ಇರುತ್ತ. ಇದು ಯಾವ ಆರ್ಟಿಕಲ್ ಹೇಳತ್ತೆ ಅಂದ್ರ ಆರ್ಟಿಕಲ್ 72 ಹೇಳುತ್ತೆ. ಆರ್ಟಿಕಲ್ 72 ಮುಖಾಂತರ ಪ್ರೆಸಿಡೆಂಟ್ ಅವರು, ರಾಷ್ಟ್ರಪತಿ ಅವರು ಕ್ಷಮಾದಾನ ಮಾಡುವ ಅಧಿಕಾರವಿರುತ್ತದೆ. ಸೇಮ್ ಅದೇ ತರ ಗವರ್ನರ್ಗೂ ಕೂಡ ಇರುತ್ತೆ. ಸೊ ಸ್ಟೇಟ್ ಅಲ್ಲಿ ಏನಂತಂದ ಹೇಳಿದ್ರೆ ಗವರ್ನರ್ ಕೂಡ ಏನಂತಂದ ಹೇಳಿದ್ರೆ ಕ್ಷಮಾದಾನ ಮಾಡುವ ಅಧಿಕಾರ ಇರುತ್ತೆ. ಇದನ್ನ ತುಂಬಾ ಸರಿ ಕ್ವಶನ್ಸ್ ಗಳನ್ನ ಕೇಳಿದಾರೆ, ತುಂಬಾ ಸರಿ ಕೇಳಿದಾರೆ ಅದನ್ನ, ಇವನ್ ಸ್ಟೇಟ್ ಎಕ್ಸಾಮ್ಸ್ ಗಳಲ್ಲೂ ಕೂಡ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಯಾವುದೇ ಒಂದು ಏರಿಯಾವನ್ನ ನಮ್ಮ ಭಾರತ ದೇಶದಲ್ಲಿ ನೀವು ನೋಡಿರ್ಬೋದು, ನಮ್ಮ ಭಾರತ ದೇಶದೊಳಗಡೆ ಸೊ ಯಾವುದೇ ಒಂದು ಏರಿಯಾವನ್ನ ಸೊ ಶೆಡ್ಯೂಲ್ಡ್ ಏರಿಯಾ ಅಂತಂದ ಹೇಳಿ ಅದನ್ನ ಏನ್ ಮಾಡ್ಬೋದು ಅಂತಂದ ಹೇಳಿದ್ರೆ ಗುರ್ತ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಏನಂತಂದ ಹೇಳಿದ್ರೆ, ಈಗ ಟ್ರೈಬಲ್ ಏರಿಯಾಸ್ ಇರ್ತಾವ. ಈಗ ಮಿಜೋರಾಂ ಒಳಗಡೆ ಅಥವಾ ಇವಾಗ ನಾವು ಮೇಘಾಲಯ ಅಂತ ತಗೊಳ್ಳೋಣ. ಮೇಘಾಲಯದೊಳಗಡೆ ಏನಂತಂದ ಹೇಳಿದ್ರೆ ಸೊ ಅಲ್ಲಿ ಕಾಶಿ, ಗಾರೋ ಮತ್ತು ಜೈಂತಿಯಾ ಅಂತಂದ ಹೇಳಿ, ಕಾಶಿ, ಗಾರೋ ಮತ್ತು ಜೈಂತಿಯಾ ಅಂತಂದ ಹೇಳಿ ಬೆಟ್ಟ ಗುಡ್ಡಗಳಿದಾವ, ದೊಡ್ಡ ದೊಡ್ಡ ಬೆಟ್ಟಗಳು. ಸೊ ಅಲ್ಲಿ ಏನಂತಂದ ಹೇಳಿದ್ರೆ ಕಾಶಿ ಜನಾಂಗ, ಗಾರೋ ಜನಾಂಗ, ಹಲವಾರು ಬುಡಕಟ್ಟು ಜನಾಂಗಗಳಿದಾವ. ಸೊ ಅವ್ರಿಗೆ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಅವರಿಗೆ ಹಕ್ಕುಗಳು ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ ಅಂತಂದ ಹೇಳಿದ್ರೆ ಆ ಟೈಮಲ್ಲಿ ಪ್ರೆಸಿಡೆಂಟ್ ಅವರು ಏನ್ ಮಾಡ್ಬೋದು, ಈ ಏರಿಯಾವನ್ನ ಏನಂತಂದ ಹೇಳಿದ್ರೆ ಶೆಡ್ಯೂಲ್ಡ್ ಏರಿಯಾ ಅಂತಂದ ಹೇಳಿ ಅವ್ರು ಡಿಕ್ಲೇರ್ ಮಾಡ್ಬೋದು. ಅಥವಾ ತುಂಬಾ ಗಲಾಟೆಗಳಾಗ್ತಿದ್ರೆ ಅದನ್ನ ಏನಂತಂದ ಹೇಳಿದ್ರೆ ರೆಸ್ಟ್ರಿಕ್ಟೆಡ್ ಏರಿಯಾ, ಅವ್ರು ಹೆಂಗ್ ಬೇಕಾದಂಗೆ ಏನಂತ ಒಂದು ಯಾವುದೇ ಒಂದು ಏರಿಯಾವನ್ನ ಶೆಡ್ಯೂಲ್ಡ್ ಏರಿಯಾ ಅಥವಾ ಟ್ರೈಬಲ್ ಏರಿಯಾ ಅಂತಂದ ಹೇಳಿ ಅದನ್ನ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟ್ ಆಗಿ ಅವರೇ ಮಾಡಬಹುದು. ಇಂತಹ ಅಧಿಕಾರ ಯಾರಿಗೈತಪ್ಪ ಅಂತಂದ ಹೇಳಿದ್ರೆ ಪ್ರೆಸಿಡೆಂಟ್ ಅವ್ರಿಗೈತೆ. ನಿಮ್ಗೆ ಜಸ್ಟ್ ಒಂದು ಕ್ಯೂರಿಯಾಸಿಟಿ ಇರೋ, ಇದು ನಮ್ ಕರ್ನಾಟಕ ಅನ್ಕೊಳ್ರಿ. ಸೊ ನಮ್ ಕರ್ನಾಟಕದಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳು ಬರ್ತಾವ. ಸೊ ಅದರಲ್ಲಿ ಇವಾಗ ಇಲ್ಲಪ್ಪ ಅಂತಂದ ಹೇಳಿದ್ರ ಬನ್ನೇರ್ಘಟ್ಟ ಈ ಕಡೆ ಮೈಸೂರು ಏರಿಯಾ
ಚಾಮರಾಜನಗರ ಏರಿಯಾದಲ್ಲಿ ಏನಂತಂದ ಹೇಳಿದ್ರೆ ಒಂದು ಬುಡಕಟ್ಟು ಜನಾಂಗ ಬರುತ್ತ, ತುಂಬಾ ಫೇಮಸ್. ಅದು ಯಾವ್ದಂತಂದ ಹೇಳಿ ನಂಗೆ ಮೆಸೇಜ್ ಹಾಕ್ರಿ. ಅದಾದ ನಂತರ ಕೇಂದ್ರಾಡಳಿತ ಪ್ರದೇಶಗಳು ಅಂದ್ರೆ ಯೂನಿಯನ್ ಟೆರಿಟರೀಸ್ ಅಂತ ಹೇಳ್ತೀವಲ್ಲ, ಕೇಂದ್ರಾಡಳಿತ ಪ್ರದೇಶಗಳಿಗೆ ಏನಂತಂದ ಹೇಳಿದ್ರೆ ಸೊ ಒಬ್ಬರನ್ನ ನೇಮಕ ಮಾಡಿ, ಅಡ್ಮಿನಿಸ್ಟ್ರೇಟರ್ಸ್ ಗಳನ್ನ ನೇಮಕ ಮಾಡಿ ಏನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಕೇಂದ್ರಾಡಳಿತ ಪ್ರದೇಶದ ಆಡಳಿತವನ್ನ ರಾಷ್ಟ್ರಪತಿಯವರು ನಡೆಸಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್, ಆರ್ಟಿಕಲ್ 263 ಪ್ರಕಾರ ಕೇಂದ್ರ ಮತ್ತು ರಾಜ್ಯಗಳ ಕೌನ್ಸಿಲ್ಸ್ ಗಳನ್ನ ನೇಮಕ ಮಾಡಬಹುದು. ಕೇಂದ್ರ ಮತ್ತು ರಾಜ್ಯ ಇಂಟರ್ ಸ್ಟೇಟ್ ಕೌನ್ಸಿಲ್ಸ್ ಗಳನ್ನ. ಈಗ ಫಾರ್ ಎಕ್ಸಾಂಪಲ್ ಇವಾಗ ತುಂಬಾ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ, ಇವಾಗ ನಮ್ಮ ಭಾರತದಲ್ಲಿ ಎಲ್ರಿಗೂ ಫೇಮಸ್ ಗೊತ್ತಿರೋದು ಕರ್ನಾಟಕ ಮತ್ತು ತಮಿಳುನಾಡು. ಸೊ ಎರಡು ರಾಜ್ಯಗಳ ನಡುವೆ ಒಂದು ವಿವಾದ ಐತೆ, ಯಾವುದು? ಕಾವೇರಿ ನದಿ ವಿವಾದ ಅಂತಂದ ಹೇಳ್ತೀವಿ, ಕಾವೇರಿ ನದಿ ವಿವಾದ. ಸೊ ಅದನ್ನ ಸ್ಟಡಿ ಮಾಡೋಕೆ, ಅದ್ರ ಬಗ್ಗೆ ಏನಂತಂದ ಹೇಳಿದ್ರೆ ಒಂದು ತೀರ್ಮಾನವನ್ನ ತಗೊಳಕ್ಕೆ ಒಂದು ಇಂಟರ್ ಸ್ಟೇಟ್ ಕಮಿಷನ್ ಅಂತ ಬೇಕಾ, ಕೌನ್ಸಿಲ್ ಅಂತಂದ್ ಬೇಕಾ? ಸೊ ಇಂಟರ್ ಸ್ಟೇಟ್ ಕೌನ್ಸಿಲ್ ಎರಡು ರಾಜ್ಯಗಳ ನಡುವೆ ಐತೆ. ಇವಾಗ ಕರ್ನಾಟಕ ಸಾಲ್ವ್ ಮಾಡಕ್ ಆಗಂಗಿಲ್ಲ, ಅದಾದ ನಂತರ ತಮಿಳುನಾಡು ಸಾಲ್ವ್ ಮಾಡಕ್ ಆಗಂಗಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ದವ್ರು ಬರ್ಬೇಕು. ಸೊ ಅಂತ ಬರ್ಬೇಕಂತಂದ್ ಹೇಳಿದ್ರೆ ಇಂಟರ್ ಸ್ಟೇಟ್ ಕೌನ್ಸಿಲ್ಸ್ ಗಳನ್ನ ಏನ್ ಮಾಡ್ತಾರ ಅಂದ್ರೆ ನೇಮಕ ಮಾಡ್ತಾರ. ಯಾವ್ದ್ರ ಮುಖಾಂತರ? ಆರ್ಟಿಕಲ್ 263 ಮುಖಾಂತರ. ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿ ಅವ್ರ ನೇಮಕ ಮಾಡ್ತಾರ. ಇವಾಗ ನಿಮ್ ಕ್ವಶನ್, ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನ ನೇಮಕ ಮಾಡಿದ್ರ ಕಾವೇರಿಗೆ, ಸೊ ಆ ಕಮಿಟಿ ಯಾವುದು? ಜಸ್ಟ್ ಸೊ ಇಷ್ಟೇನಂತಂದ ಹೇಳಿದ್ರೆ ಇವ್ರ ಅಧಿಕಾರಗಳಿರ್ತಾವ. ಜಸ್ಟ್ ಇನ್ನೊಂದ್ಸರಿ ನಾನು ರಿಮೂವ್ ಮಾಡಿ ಇದು ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡ್ರಿ. ಪ್ರೈಮ್ ಮಿನಿಸ್ಟರ್ಸ್ ಗಳನ್ನ, ಆಮೇಲೆ ಕ್ಯಾಬಿನೆಟ್ ಗಳನ್ನ ಏನಂತಂದ ಹೇಳಿದ್ರೆ ಅವ್ರು ನೇಮಕ ಮಾಡ್ತಾರ. ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡ್ತಾರ. ಆಮೇಲೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅನ್ನ ಏನಂತಂದ ಹೇಳಿದ್ರೆ ನೇಮಕ ಮಾಡ್ತಾರ. ಆಮೇಲೆ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆಮೇಲೆ ಹೈಕೋರ್ಟ್ ಜಡ್ಜಸ್ ಗಳನ್ನ ನೇಮಕ ಮಾಡ್ತಾರ. ಹೈಕೋರ್ಟ್ ಬಿಟ್ಟಿದ್ದೆ ನೋಡ್ರಪ್ಪ, ಹೈಕೋರ್ಟ್ ಜಡ್ಜಸ್ ಗಳನ್ನ ಕೂಡ ಯಾರು ನೇಮಕ ಮಾಡ್ತಾರ ಅಂತಂದ ಹೇಳಿದ್ರೆ ರಾಷ್ಟ್ರಪತಿ ಅವ್ರ ನೇಮಕ ಮಾಡ್ತಾರ, ಗವರ್ನರ್ ಅಲ್ಲ. ಗವರ್ನರ್ ಎಲ್ಲಿದ್ ಮಾಡ್ತಾರ? ಸ್ಟೇಟ್ ಅಲ್ಲಿ ಬರ್ತಾರಲ್ಲ, ಡಿಸ್ಟ್ರಿಕ್ಟ್ ಕೋರ್ಟ್ಸ್, ತಾಲೂಕ್ ಕೋರ್ಟ್ಸ್ ಗಳು ಬರ್ತಾವಲ್ಲ, ಸೊ ಅಲ್ಲಿದ್ದ ಮೆಂಬರ್ಸ್ ಗಳನ್ನ ನೇಮಕ ಮಾಡ್ತಾರೆ. ಯಾರು? ಗವರ್ನರ್. ಬಟ್ ಅದ್ರ ಸ್ಟೇಟ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳನ್ನ ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿ ಅವ್ರು ಮಾಡ್ತಾರೆ, ನೆನ್ಪಿಟ್ಕೊಳ್ರಿ. ಆಮೇಲೆ ಸ್ಟೇಟ್ ಗಳಿಗೆ, ಎವ್ರಿ ಸ್ಟೇಟ್ ಗಳಿಗೆ ಏನಂತಂದ ಹೇಳಿದ್ರೆ ಗವರ್ನರ್ಸ್ ಗಳನ್ನ ಯಾರು ನೇಮಕ ಮಾಡ್ತಾರ ಅಂತಂದ ಹೇಳಿದ್ರೆ ರಾಷ್ಟ್ರಪತಿ. ನಮ್ ಕರ್ನಾಟಕದ ಗವರ್ನರ್ ಯಾರಿದ್ದಾರೆ ಇವಾಗ? ಮೆಸೇಜ್ ಹಾಕ್ರಿ, ಕರ್ನಾಟಕದ ಗವರ್ನರ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಫೈನಾನ್ಸ್ ಕಮಿಷನ್ ಅನ್ನ ನೇಮಕ ಮಾಡ್ತಾರ, ಫೈನಾನ್ಸ್ ಕಮಿಷನರ್ಸ್ ಗಳನ್ನ ನೇಮಕ ಮಾಡ್ತಾರ. ಆಮೇಲೆ UPSC ಮೆಂಬರ್ಸ್ ಗಳನ್ನ, ಚೇರ್ಮನ್ ಗಳನ್ನ ನೇಮಕ ಮಾಡ್ತಾರ. ಆಮೇಲೆ ಜಾಯಿಂಟ್ ಕಮಿಷನ್, ನಾನು ಆಗ್ಲೇ ಹೇಳಿದ್ನಲ್ಲ, ಕೌನ್ಸಿಲ್ಸ್ ಗಳನ್ನ, ಇಂಟರ್ ಸ್ಟೇಟ್ ಕೌನ್ಸಿಲ್ಸ್ ಗಳನ್ನ, ಮೆಂಬರ್ಸ್ ಗಳನ್ನ ನೇಮಕ ಮಾಡ್ತಾರ. ಆಮೇಲೆ ಇಲೆಕ್ಷನ್ ಕಮಿಷನರ್ಸ್ ಮತ್ತು ಅದರ ಮೆಂಬರ್ಸ್ ಗಳನ್ನ ನೇಮಕ ಮಾಡ್ತಾರ. SC/ST ಕಮಿಷನ್ಸ್ ಗಳನ್ನ, ನ್ಯಾಷನಲ್ ಕಮಿಷನ್ಸ್ ಗಳನ್ನ, ಇವನ್ OBC ಕಮಿಷನ್ಸ್ ಗಳನ್ನ ಅದನ್ನು ನೇಮಕ ಮಾಡ್ತಾರ. ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಅವ್ರ ಕಾರ್ಯಗಳು. ಇಲ್ಲಿಗೆ ಮುಗಿಲಿಲ್ಲ, ಇನ್ನೂ ಇದಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಲೋಕಸಭೆ. ಇವಾಗ ಇಲೆಕ್ಷನ್ ಆಗಿರತ್ತ, ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಇವಾಗ ಲೋಕಸಭೆ ಏನಂತಂದ ಹೇಳಿದ್ರೆ 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಆಗಿರತ್ತ. ಎಲ್ಲರೂ ಫಸ್ಟ್ ಟೈಮ್ ಏನಂತಂದ ಹೇಳಿದ್ರೆ ಎಲ್ಲರೂ ಸದನದೊಳಗೆ ಸೇರಿರ್ತಾರ, ಲೋಕಸಭೆಯವರು ಎಲ್ಲರೂ ಸೇರಿರ್ತಾರ. ಆ ಟೈಮಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಸೊ ರಾಷ್ಟ್ರಪತಿ ಅವ್ರು ಬಂದ್ ಏನಂತಂದ ಹೇಳಿದ್ರೆ ಫಸ್ಟ್ ಭಾಷಣ ಮಾಡ್ತಾರ. ಜನರಲ್ ಇಲೆಕ್ಷನ್ ಮುಗಿದ ನಂತರ ಫಸ್ಟ್ ಸೆಷನ್ ಏನ್ ನಡೀತಾ ಇರತ್ತಲ್ಲ, ಫಸ್ಟ್ ಸೆಷನ್ ಇಲೆಕ್ಷನ್ ಆದ ತಕ್ಷಣ ಆ ಸೆಷನ್ ಬಂದ್ ಏನಂತಂದ ಹೇಳಿದ್ರೆ ಅವರು ಭಾಷಣವನ್ನ ಮಾಡ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ ಮುಗ್ದೋಗಿರುತ್ತೆ, 5 ವರ್ಷ ಮುಗಿದಿರುತ್ತೆ. ಲೋಕಸಭೆದ ಎಷ್ಟು ಅಧಿಕಾರಾವಧಿ? ಎಷ್ಟ? 5 ವರ್ಷ. 5 ವರ್ಷ ಮುಗಿಯಾಕ ಲಾಸ್ಟ್ ಇರುತ್ತಲ್ಲ, ಲಾಸ್ಟ್ ಸೆಷನ್ಗೂ ಬಂದ್ಬಿಟ್ಟು ಏನಂತಂದ ಹೇಳಿದ್ರೆ ಭಾಷಣ ಮಾಡೋದನ್ನ, ಲೋಕಸಭೆಯನ್ನ ಡಿಸಾಲ್ವ್ ಮಾಡ್ತಾರ. ಇಷ್ಟ ಅಧಿಕಾರ ಅವ್ರ ಹತ್ರ ಇರುತ್ತ. ಅದಾದ ನಂತರ ಆರ್ಟಿಕಲ್ 108 ತುಂಬಾ ಇಂಪಾರ್ಟೆಂಟ್. ರೈಮಿಂಗ್ ವರ್ಡ್ಸ್. ಆರ್ಟಿಕಲ್ 108 ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ ಹೇಳಿದ್ರೆ ಜಾಯಿಂಟ್ ಸೆಷನ್ ಅಂತಂದ ಹೇಳ್ತೀವಿ, ಜಂಟಿ ಅಧಿವೇಶನ. ಎಲ್ಲರೂ ಕೇಳಿರ್ಬೋದು ನೀವು, ಜಂಟಿ ಅಧಿವೇಶನ ಅಂದ್ರ ಲೋಕಸಭೆ ಒಂದ್ ಯಾವ್ದೋ ಒಂದು ಪ್ರಾಬ್ಲಮ್ ಇರುತ್ತೆ, ಲೋಕಸಭೆ ಒಳಗೂ ಸಾಲ್ವ್ ಆಗಂಗಿಲ್ಲ, ಅದಾದ ನಂತರ ರಾಜ್ಯಸಭೆ ಒಳಗೂ ಸಾಲ್ವ್ ಆಗಂಗಿಲ್ಲ. ಅವಾಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇವ್ರನ್ನಿಬ್ಬರನ್ನು ಒಂದ್ ಕಡೆ ಸೇರಿಸ್ತಾರ, ಅದನ್ನ ನಾವು ಜಂಟಿ ಅಧಿವೇಶನ ಹೇಳ್ತಾರೆ. ಸೊ ಅದರಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ಲೇಬೇಕು. ಅದಕ್ಕೋಸ್ಕರನ ಜಾಯಿಂಟ್ ಸಿಟ್ಟಿಂಗ್ ಅಂದ್ರೆ ಜಂಟಿ ಅಧಿವೇಶನವನ್ನ ಕರೀತಾರೆ. ಯಾವ್ದ್ರ ಮುಖಾಂತರ? ಆರ್ಟಿಕಲ್ 108 ಮುಖಾಂತರ ಜಾಯಿಂಟ್ ಸೆಷನ್ ಅನ್ನ ಕರೀತಾರ. ಇಲ್ಲಿ ನೋಡ್ರಿ, ಲೋಕಸಭೆ ಅಧಿವೇಶನಗಳು ನಡೆದಾಗ ಅದರದ್ದು ಪ್ರೆಸಿಡೆಂಟ್ ಹೆಡ್ ಯಾರು ಇರ್ತಾರ? ಸ್ಪೀಕರ್ ಇರ್ತಾರ. ಲೋಕಸಭೆದಷ್ಟ ನಡೆದಾಗ ಸ್ಪೀಕರ್ ಇರ್ತಾರ. ರಾಜ್ಯಸಭೆದ್ ನಡೆದಾಗ ಯಾರು ಇರ್ತಾರ ಅಂತಂದ ಹೇಳಿದ್ರೆ ರಾಜ್ಯಸಭೆದ ಚೇರ್ಮನ್ ಇರ್ತಾರ. ಚೇರ್ಮನ್ ಯಾರು? ವೈಸ್ ಪ್ರೆಸಿಡೆಂಟ್ ಅವರು. ಸೊ ಉಪರಾಷ್ಟ್ರಪತಿ ಅವರನ್ನ ಏನ್ ನೇಮಕ ಮಾಡ್ತಾರ ಅಂದ್ರೆ ರಾಜ್ಯಸಭೆಯ ಚೇರ್ಮನ್ ಅಂತಂದ ಹೇಳಿ ನೇಮಕ ಮಾಡ್ತಾರ. ಅದಾದ ನಂತರ ಜಂಟಿ ಕ್ವಶನ್ ಕೇಳಿದಾರ, ಜಂಟಿ ಅಧಿವೇಶನದಲ್ಲಿ ಅಂದ್ರೆ ಲೋಕಸಭೆದವರು ಇರ್ತಾರ, ರಾಜ್ಯಸಭೆದವರು ಇರ್ತಾರ.
ಆ ಟೈಮಲ್ಲಿ ಅಧ್ಯಕ್ಷತೆಯನ್ನ ಯಾರು ವಹಿಸಿರ್ತಾರಪ್ಪ ಅಂತಂದ ಹೇಳಿದ್ರೆ ಸ್ಪೀಕರ್ ಅವರು ವಹಿಸಿರ್ತಾರ. ಇವಾಗ ನಮ್ಮ ಭಾರತದ ಸ್ಪೀಕರ್ ಯಾರಿದ್ದಾರೆ ಅಂತಂದ ಹೇಳಿ ನನಗೆ ಏನ್ ಮಾಡ್ರಿ ಅಂದ್ರೆ ಮೆಸೇಜ್ ಹಾಕ್ರಿ. ಸೊ ಅದಾದ ನಂತರ UPSC ಇಂದ, ಆಮೇಲೆ ಕಂಟ್ರೋಲರ್ ಆಡಿಟರ್ ಜನರಲ್ ಇಂದ, ಎಲೆಕ್ಷನ್ ಕಮಿಷನ್ಸ್ ಗಳಿಂದ, ಫೈನಾನ್ಸ್ ಕಮಿಷನ್ಸ್ ಗಳಿಂದ ಏನೇ ರಿಪೋರ್ಟ್ ಬಂದ್ರು ಕೂಡ ಸೊ ಅದು ಯಾರ ಅಂಡರ್ ಹೋಗುತ್ತೆ ಅಂತಂದ ಹೇಳಿದ್ರೆ ರಾಷ್ಟ್ರಪತಿಯವರ ಅಂಡರ್ ಹೋಗತ್ತ. ಎಸ್, ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಿದ್ಯಾ? ಹಾ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇವಾಗ MLA ಮತ್ತು MP ಗಳು ತುಂಬಾ ಜಿಗಿದಾಡ್ತಿರ್ತಾರೆ. ಇಲೆಕ್ಷನ್ ಗೆದ್ವಿ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಂದೇಳಿ. ಅವ್ರೆಲ್ಲಾದ್ರೂ ಏನು ತಪ್ಪು ಮಾಡಿದ್ರ ಅಥವಾ ಪಕ್ಷಗಳನ್ನ ಬದಲಾಯಿಸ್ಬಿಟ್ಟು ಆಟ ಆಡಿಸ್ತಾ ಇದ್ರ, ಆ ಟೈಮಲ್ಲಿ ಏನಂತಂದ ಹೇಳಿದ್ರೆ ಅವ್ರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡ್ತಾರ. ಡಿಸ್ಕ್ವಾಲಿಫಿಕೇಶನ್ ತೆಗೆದಾಕ್ಬಿಡ್ತಾರ. ಯಾವ್ದ್ರ ಮುಖಾಂತರ ಅಂತಂದ ಹೇಳಿದ್ರೆ ಆಂಟಿ ಡಿಫೆಕ್ಷನ್ ಲಾ ಅಂತ ಬರುತ್ತೆ. ನೀವು ಎಲ್ರು ಕೇಳಿದ್ರಿ ಆಂಟಿ ಡಿಫೆಕ್ಷನ್ ಲಾ. ಸೊ ಇದನ್ನ ಯಾವಾಗ ಮಾಡ್ತಾರಪ್ಪ ಅಂತಂದ ಹೇಳಿದ್ರ, ಸೊ 52ನೇ ತಿದ್ದುಪಡಿ 1985ರಲ್ಲಿ ಇದನ್ನ ಜಾರಿಗೆ ತಗೊಂಡ್ ಬರ್ತಾರ. 52ನೇ ತಿದ್ದುಪಡಿ 1985ರಲ್ಲಿ ಇದನ್ನ ಜಾರಿಗೆ ತಗೊಂಡ್ ಬರ್ತಾರ. ಇದನ್ನ 10ನೇ ಶೆಡ್ಯೂಲ್ ಅಲ್ಲಿ ಹಾಕಿದಾರ. ಇದನ್ನ ಎಲ್ಲಿ ಹಾಕಿದಾರಪ್ಪ ಅಂತಂದ ಹೇಳಿದ್ರೆ 10ನೇ ಶೆಡ್ಯೂಲ್ ಅಲ್ಲಿ ಒಳಗಡೆ ಹಾಕಿದಾರ. ಅವಾಗ ಪ್ರೈಮ್ ಮಿನಿಸ್ಟರ್ ಯಾರು ಇರ್ತಾರ ಅಂತಂದ ಹೇಳಿದ್ರೆ ರಾಜೀವ್ ಗಾಂಧಿ ಅವರು ಇರ್ತಾರೆ. ಸೊ ಇದನ್ನ ರಾಜೀವ್ ಗಾಂಧಿ ಅವ್ರು ಏನಂತಂದ ಹೇಳಿದ್ರೆ ತಗೊಂಡ್ ಬರ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. ಆರ್ಟಿಕಲ್ 102 ಪ್ರಕಾರ ಜಸ್ಟ್ ನೆನ್ಪಿಟ್ಕೊಳ್ರಿ. ಆರ್ಟಿಕಲ್ 102 ಪ್ರಕಾರ MP ಡೈರೆಕ್ಟ್ ಆಗಿ ಹೇಳೋದು, ಜಸ್ಟ್ ನೆನ್ಪಿಟ್ಕೊಳಕ್ ಹೇಳಕತ್ತಾನ, ಮತ್ತೆ ಅಲ್ಲಿ ಸೀರಿಯಸ್ ಆಗಿ ಅಂದಿರ್ ಮತ್ MP ಅವ್ರೆ ನೀವು ಜಾಸ್ತಿ ಏನಾದ್ರು ಮಾತಾಡ್ರಿ ಅಂತಂದ ಹೇಳಿದ್ರೆ ಆರ್ಟಿಕಲ್ 102 ಪ್ರಕಾರ ನಿಮ್ಮನ್ನ ತೆಗೆದಾಕ್ಬಿಡ್ತೇನೆ. ಅಂದ್ರೆ ಆಂಟಿ ಡಿಫೆಕ್ಷನ್ ಲಾ ಪ್ರಕಾರ MLA ಮಾಡಕತ್ರ ಎಲ್ಲೈತ್ ನೋಡ್ರಿ 191 ಪ್ರಕಾರ ನಿನ್ನೂ ಕೂಡ ತೆಗೆದು ಹಾಕ್ಬಿಡ್ತೀನಿ. ಜಸ್ಟ್ ನೆನ್ಪಿಟ್ಕೊಳ್ರಿ, 102 191 ಪ್ರಕಾರ ರಾಷ್ಟ್ರಪತಿಯವರು ಆಂಟಿ ಡಿಫೆಕ್ಷನ್ ಲಾ ಯೂಸ್ ಮಾಡ್ಕೊಂಡು ಅವರನ್ನ ತೆಗೆದು ಹಾಕಬಹುದು. ಆಮೇಲೆ ನೆಕ್ಸ್ಟ್ ನೋಡ್ರಿ, ರಾಜ್ಯಸಭೆಗೆ 12 ಜನರನ್ನ ನೇಮಕ ಮಾಡಬಹುದು. ನಾಮನಿರ್ದೇಶನ ಅಂತಂದ ಹೇಳ್ತೀವಿ, ನೇಮಕ ಮಾಡ್ತಾರ, ನಾಮಿನೇಟ್ ಮಾಡ್ತಾರ. ಸೊ 12 ಜನರು ಎಲ್ಲಿ? ರಾಜ್ಯಸಭೆಗೆ. ರಾಜ್ಯಸಭೆಗೆ ಏನಂತಂದ ಹೇಳಿದ್ರೆ 12 ಜನರನ್ನ ನೇಮಕ ಮಾಡ್ತಾರೆ. ಎಲ್ಲಿಂದ? ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ಸಮಾಜ ಸೇವೆ ಅಂತಂದ್ ಬರುತ್ತೆ. ಲಿಟರೇಚರು, ಸೈನ್ಸು, ಆರ್ಟು ಮತ್ತು ಸೋಷಿಯಲ್ ಸರ್ವಿಸ್ ಗಳಿಂದ ರಾಷ್ಟ್ರಪತಿಯವರು ಏನಂತಂದ ಹೇಳಿದ್ರೆ 12 ಜನರನ್ನ ಡೈರೆಕ್ಟ್ ಆಗಿ ನೇಮಕ ಮಾಡ್ತಾರೆ. ಇವಾಗ ಮೇ ಬಿ ಜಗ್ಗೇಶ್ ಅವ್ರು ಇದಾರ ಅನ್ಕೊಂತೀನಿ ನಮ್ ಕರ್ನಾಟಕದಿಂದ. ನೋಡ್ರಿ ಯಾರಿದಾರ, ನನ್ ಜಸ್ಟ್ ಅಷ್ಟೊಂದು ಐಡಿಯಾ ಇಲ್ಲ, ನ್ಯೂಸ್ ಎಲ್ಲ ನೋಡಕ್ ಹೋಗಿಲ್ಲ. ಒಂದ್ಸರಿ ಏನಂತಂದ ಹೇಳಿದ್ರೆ ನೋಡ್ಕೊಡ್ರಿ, 12 ಜನರ ಏನಂತಂದ ಹೇಳಿದ್ರೆ ನೇಮಕ ಮಾಡ್ತಾರ. ಆಮೇಲೆ ನಿಮ್ಗೊಂದು ಕ್ವಶನ್ ಐತಿರೋ ನನ್ ಕಡೆಯಿಂದ, ಏನಂತಂದ ಹೇಳಿದ್ರ ಇಷ್ಟೆಲ್ಲ ಡಿಸ್ಕಷನ್ ಮಾಡಕತ್ತೀವ, ನಮ್ಮಲ್ಲೂ ಕೂಡ ಏನಂತಂದ ಹೇಳಿ ಕರ್ನಾಟಕ ಒಳಗಡೆ ವಿಧಾನಸಭಾ ವಿಧಾನ ಪರಿಷತ್ ಐತಾ, ಇಲ್ಲಿ ಕೂಡ MP ಗಳು ಸೆಲೆಕ್ಷನ್ ಆಗ್ತಾರ. ಲೋಕಸಭೆಗೆ ಮತ್ತು ರಾಜ್ಯಸಭೆಗೆ ಏನಂತಂದ ಹೇಳಿದ್ರೆ ನಮ್ ಕರ್ನಾಟಕದಿಂದನೂ ಸೆಲೆಕ್ಷನ್ ಆಗಿ ಹೋಗ್ತಾರಲ್ಲ. ನಮ್ ಕರ್ನಾಟಕದಿಂದ ಲೋಕಸಭೆಗೆ ಎಷ್ಟು ಜನ ಸೆಲೆಕ್ಷನ್ ಆಗ್ತಾರೋ, ಆಮೇಲೆ ನಮ್ ಕರ್ನಾಟಕದಿಂದ ರಾಜ್ಯಸಭೆಗೆ ಎಷ್ಟು ಜನ ಸೆಲೆಕ್ಷನ್ ಆಗ್ತಾರ ಅಂತಂದ ಹೇಳಿ ಒಂದು ಮೆಸೇಜ್ ಹಾಕ್ಬಿಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇವಾಗ ಸದನದೊಳಗಡೆ ಮನಿ ಬಿಲ್ ಪಾಸ್ ಆಗತ್ತ ಅಂತ ನೀವೆಲ್ಲರೂ ಕೇಳಿದ್ರಿ. ಮನಿ ಬಿಲ್. ಸೊ ಮನಿ ಬಿಲ್ ಅದು ಪಾಸ್ ಆಗ್ಬೇಕಂತಂದ ಹೇಳಿದ್ರೆ ಫಸ್ಟ್ ಏನಂತಂದ ಹೇಳಿದ್ರೆ ಪ್ರೆಸಿಡೆಂಟ್ ಅವ್ರ ರೆಕಮೆಂಡೇಶನ್ ಬೇಕಲೇಬೇಕು. ಪ್ರೆಸಿಡೆಂಟ್ ಅವ್ರ ಹತ್ರ ಈಗ ನೀವು ನೋಡಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಏನಂತಂದ ಹೇಳಿದ್ರೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನಿಮ್ಗ ಮನ್ಯಾಗ ಹುಡುಗಿರಿಗೆಲ್ಲ ಹುಡುಗರಿಗೆ ನಿಮ್ಗೆ ಎಷ್ಟ ಬೇಕಾರ್ಲಿ ದುಡ್ಡು, 1000 ರೂಪಾಯಿ ಬೇಕಾರ್ಲಿ, ಇಲ್ಲ 10,000 ರೂಪಾಯಿ ಬೇಕಾರ್ಲಿ, ಇಲ್ಲ 10 ರೂಪಾಯಿ ಬೇಕಾಗಿರ್ಲಿ, ನೀವು ಫಸ್ಟ್ ಮನ್ಯಾಗ ಹೋಗಿ ಯಾರನ್ನ ಕೇಳ್ತೀರಿ? ಅವ್ವನ ಹತ್ರ ಹೋಗಿ ಕೇಳ್ತೀರಿ. ಎಲ್ರು ಯಾರೇ ಆಗಿರ್ಲಿ, ಅದು ಅವ್ನ್ ದೊಡ್ಡ ಶ್ರೀಮಂತನ ಆಗಿರ್ಲಿ ಅಥವಾ ಬಡವನ ಆಗಿರ್ಲಿ, ಅದೆಲ್ಲ ಮ್ಯಾಟರ್ ಬೇಡ. ಇವಾಗ ಜಸ್ಟ್ ನೋಡ್ರಿ, ಅವನ ಹತ್ರ ಹೋಗ್ಯದಿ, ಯವ್ವ ನನಗೇನ ಒಂದ್ 10 ರೂಪಾಯಿ ಬೇಕಾಗಿದಾವ, ಇಲ್ಲ 100 ರೂಪಾಯಿ ಬೇಕಾಗಿದಾವ ಅಂತಂದ ಹೇಳಿ ಅವನ ಹತ್ರ ಹೋಗಿ ಕೇಳ್ತೀವಿ. ಈ ಅವ್ವ ಅಂತಂದ ಹೇಳಿದ್ರೆ ಲೋಕಸಭೆ ಅಥವಾ ರಾಜ್ಯಸಭೆ ಅಂತ ಅನ್ಕೊಡ್ರಿ. ಲೋಕಸಭೆ ಅಥವಾ ರಾಜ್ಯಸಭೆ ಅಥವಾ ಸದನ ಅಂತ ಅನ್ಕೊಡ್ರಿ, ಏನಾದ್ರು ಅನ್ಕೊಡ್ರಿ. ಸೊ ಇಲ್ಲಿ ಅವ್ವನ ಹತ್ರ ಏನಂತಂದ ಹೇಳಿದ್ರೆ ಮೊದಲು ಕೇಳ್ತೀವಿ. ಅಂದ್ರೆ ನಮ್ಮ ಭಾರತ ದೇಶದ ಆಡಳಿತ ನಡ್ಸಕಂದ್ರೆ ನೀವು, ಸೊ ನೀವೇನ್ ಮಾಡ್ತೀರಿ ಅಂತಂದ ಹೇಳಿದ್ರೆ ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಆಗ್ಬೇಕು. ಅಂದ್ರ ನಮ್ಮಲ್ಲಿ ಏನಂತಂದ ಹೇಳಿದ್ರೆ ನಾವು ಹೋಗಿ ಫಸ್ಟ್ ಯಾರ ಹತ್ರ ಕೇಳ್ತೀವಿ? ಅವ್ವನ ಹತ್ರ ಹೋಗಿ ಕೇಳ್ತೀವಿ. ಸೊ ಬಟ್ ಅದ್ರ ದುಡ್ಡು ಎಲ್ಲಿಂದ ಬರ್ಬೇಕು? ಅವ್ವ ಏನ್ ಮಾಡ್ತಾಳ? ಅವ್ರ ಹಸ್ಬೆಂಡ್ ಹತ್ರ, ಅಂದ್ರೆ ಗಂಡನ ಹತ್ರ, ಅಂದ್ರೆ ಅಪ್ಪನ ಹತ್ರ, ನಮ್ಮ ಅಪ್ಪನ ಹತ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಪರ್ಮಿಷನ್ ರೀ ಕೊಡ್ಲೇನ್ರಿ, ಇಲ್ಲ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಅವ್ರ ಹತ್ರ ರೊಕ್ಕ ಇತ್ತಂತಂದ ಹೇಳಿದ್ರೆ ಯಾವ ನನಗೇನಂತಂದ ಹೇಳಿದ್ರೆ 1000 ರೂಪಾಯಿ ಬೇಕಾದ ಅಪ್ಪಾಗ ಹೇಳಿ ಇಸಿದ್ ಕುಟ್ಲಾ. ಅಂದ್ರೆ ನಾವು ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಫಸ್ಟ್ ಪರ್ಮಿಷನ್ ಅನ್ನ ಯಾರು ಕೇಳ್ತೀವಿ? ಅದ್ ದುಡ್ಡಿನ ವಿಚಾರ ಬಂತಂತ ಹೇಳಿದ್ರೆ ಅವ್ವನ ಹತ್ರನ ದುಡ್ಡಿದ್ರು ಕೂಡ ಫಸ್ಟ್ ಕೇಳೋದು ಯಾರನ್ನ? ಅವ್ವನ್ ಕೇಳ್ತೀವಿ. ಅವ್ವ ಯಾರನ್ನ ಕೇಳ್ತಾರ ಪರ್ಮಿಷನ್? ಅಪ್ಪನ್ ಕೇಳ್ತಾರ. ಅಂದ್ರ ಇಲ್ಲಿ ಕೂಡ ಏನಂತಂದ ಹೇಳಿದ್ರೆ ಲೋಕಸಭೆ ರಾಜ್ಯಸಭೆ ಎಲ್ಲೇ ಇರ್ಲಿ, ಮನಿ ಬಿಲ್ ಪಾಸ್ ಆಗ್ಬೇಕಂತಂದ ಹೇಳಿದ್ರೆ ಫಸ್ಟ್ ಯಾರ್ ಪರ್ಮಿಷನ್ ಕೇಳ್ತಾರ ಅಂತಂದ ಹೇಳಿದ್ರೆ ರಾಷ್ಟ್ರಪತಿಯವರ ಪರ್ಮಿಷನ್ ಕೇಳ್ಬಿಟ್ಟ ಮನಿ ಬಿಲ್ ಏನಂತಂದಿದ್ರೆ ಪಾಸ್ ಆಗುತ್ತೆ. ಇದನ್ನ ತುಂಬಾ ಸರಿ ಕ್ವಶನ್ಸ್ ಗಳನ್ನ ಕೇಳಿದಾರ. ಅದಾದ ನಂತರ ಬಜೆಟ್ ತುಂಬಾ ಇಂಪಾರ್ಟೆಂಟ್. ಬಜೆಟ್ ಬಗ್ಗೆ
ಬಡ್ಜೆಟ್ ಬಗ್ಗೆ ಬಂತು ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಆರ್ಟಿಕಲ್ 112 ನೆನ್ಪಿಟ್ಕೊಳ್ರಿ. ನಾ ಜಾಸ್ತಿ ಇದ್ರ ಬಗ್ಗೆ ಹೇಳಕ್ ಹೋಗಂಗಿಲ್ಲ. ಸೊ ಬಜೆಟ್ ಅನ್ನ ಇದು ಮಾಡ್ತಾರ, ಅದೇನೇನೋ ಬೇಡ. ಆರ್ಟಿಕಲ್ 112 ಪ್ರಕಾರ ಅಂತಂದ್ ಹೇಳಿದ್ರೆ ಬಡ್ಜೆಟ್ ಬಂದ್ಬಿಡುತ್ತೆ. ಇಷ್ಟು ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ 280 ತುಂಬಾ ಇಂಪಾರ್ಟೆಂಟ್. ಫೈನಾನ್ಸ್ ಕಮಿಷನ್. ನಮ್ಮ ಭಾರತ ದೇಶಕ್ಕೆ ಒಂದ್ ಏನಂತಂದ್ ಹೇಳಿದ್ರೆ ಫೈನಾನ್ಸ್ ಕಮಿಷನ್ ಬೇಕು ಅಂತಂದ್ ಹೇಳಿ ಆರ್ಟಿಕಲ್ 280 ಹೇಳುತ್ತಾ. ಸೊ ಅಲ್ಲಿ ಏನಂತಂದ್ ಹಲವಾರು ತುಂಬಾ ಬರ್ತಾವ. ಆರ್ಟಿಕಲ್ 280ರಲ್ಲಿ ಹಲವಾರು ಬರ್ತಾವ. ಸೊ ಅದರಲ್ಲಿ ಫೈನಾನ್ಸ್ ಕಮಿಷನ್ ತುಂಬಾ ಇಂಪಾರ್ಟೆಂಟ್. ಫೈನಾನ್ಸ್ ಕಮಿಷನ್ ಅಲ್ಲಿ ಮೆಂಬರ್ಸ್ ಗಳು ಹೆಂಗಿರ್ಬೇಕು, ಅವ್ರದ್ದು ಅಧಿಕಾರ ಏನು ಅಂತಂದು ಆರ್ಟಿಕಲ್ 280 ಬರುತ್ತೆ. ಜಸ್ಟ್ ನೆನ್ಪಿಟ್ಕೊಳ್ರಿ, ಆರ್ಟಿಕಲ್ 280 ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳುತ್ತಾ. ಸೊ ಫೈನಾನ್ಸ್ ಕಮಿಷನ್ ಹೆಡ್ ಯಾರು ಇರ್ತಾರೆ, ಚೇರ್ಮನ್ ಯಾರು ಇರ್ತಾರ, ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ಯಾರು ಇರ್ತಾರೆ ಅಂತಂದ್ ಹೇಳಿದ್ರೆ ಹಣಕಾಸು ಸಚಿವರು, ಫೈನಾನ್ಸ್ ಮಿನಿಸ್ಟರ್. ಇವಾಗ ಫೈನಾನ್ಸ್ ಮಿನಿಸ್ಟರ್ ಯಾರಿದಾರ, ನಿರ್ಮಲಾ ಸೀತಾರಾಮನ್ ರವ್ರು ಇದಾರ. ಇವಾಗ ಯಾರಿದಾರಪ್ಪ ಅಂತಂದ್ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್ ರವ್ರು ಇದಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕೆಲವೊಂದು ಬರ್ತಾವ. ನಾನು ಆಗ್ಲೇ ಹೇಳಿ ನೋಡ್ರಿ, ಚೀಫ್ ಜಸ್ಟಿಸ್, ಆಮೇಲೆ ಜಡ್ಜಸ್ ಗಳನ್ನ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಜಡ್ಜಸ್ ಗಳನ್ನ ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಯಾರು ನೇಮಕ ಮಾಡ್ತಾರ, ಪ್ರೆಸಿಡೆಂಟ್ ಅವ್ರ ನೇಮಕ ಮಾಡ್ತಾರ. ಇವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದಾರಪ್ಪ ಅಂತಂತ ಹೇಳಿದ್ರೆ DY ಚಂದ್ರಚೂಡ. ಯಾರಿದಾರೆ, DY ಚಂದ್ರಚೂಡ. ಏನಂತಂದ್ ಹೇಳಿದ್ರೆ ಸೊ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದಾರ. ಮೊದಲನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದ್ರು, ಆಮೇಲೆ ನಮ್ಮ ಹೈಕೋರ್ಟ್ ಅಲ್ಲಿ ಇವಾಗ ಚೀಫ್ ಜಸ್ಟಿಸ್ ಯಾರಿದಾರ ಅಂತಂದ ಹೇಳಿ ನನಗ ಆನ್ಸರ್ಸ್ ಗಳನ್ನ ಹಾಕ್ರಿ. ನಾನು ಇವಾಗಾದ್ರೂ ಹೇಳ್ತಾ ಇದ್ದೀನಿ, ಯಾರು ನೀವು ಸರ್ಚ್ ಮಾಡಿ ಮೆಸೇಜ್ ಅನ್ನ ಹಾಕ್ತಿರಿ, ಇಲ್ಲಿ ಯಾರು ನಿಮ್ಗೆ ಬೈಯಂಗಿಲ್ಲ. ಯಾರು ಏನ ನಿಮ್ಗೂ ಲಾಸ್ ಆಗಂಗಿಲ್ಲ, ಯಾರಿಗೂ ಲಾಸ್ ಆಗಂಗಿಲ್ಲ, ಇವನ್ ನನಗೂ ಲಾಸ್ ಆಗಂಗಿಲ್ಲ. ಈಗ ನೀವು ಇದನ್ನ ಹಾಕಿರಿ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಗ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಇರುತ್ತೆ. ಸರ್ ನಮ್ಗೆ ಏನೋ ನೆನ್ಪುಳಿಯಾಕತ್ತಿಲ್ಲ, ಸ್ಟಡಿ ಮಾಡಿದಂತ ನೀವ್ ಅಂತಿರ್ಬೋದು, ಬಟ್ ಆದ್ರ ಎಲ್ಲ ಹಿಂದ್ಗಡೆ ಹೋಗಿ ಕುತ್ಕೋತಿರುತ್ತದ. ಸೊ ನೀವು ಎಕ್ಸಾಮ್ ಟೈಮ್ ಅಲ್ಲಿ ನೀವು ಕಣ್ ಮುಚ್ಕೊಂಡು ಎಲ್ಲಾದ್ರೂ ಒಂದ್ ಸ್ವಲ್ಪ ಥಿಂಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಎಲ್ಲ ನೆನಪು ಬರ್ತಾವ. ನಿಮ್ಗೆಲ್ಲ ನೆನಪಿರುತ್ತೆ, ನಿಮ್ ಹುಡುಗಿ ಎಲ್ಲಿ ಕೈ ಕೊಟ್ಲು, ಎಲ್ಲಿ ಬೈದ್ಲು, ಏನ್ ಮಾಡಿದ್ಲು ಅಂತ ಪ್ರತಿಯೊಂದು ನೆನಪಿರುತ್ತಾ. ಅದು ಎಲ್ಲಿಂದ ಬರುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್. ನೀವು ಓದಿದ್ದೆಲ್ಲ ಅಲ್ಲಿ ಹೋಗಿ ಕುತ್ಕೊಂಡಿರುತ್ತೆ, ನೀವು ಅನ್ಕೊಂತೀರಿ ಎಲ್ಲೋ ಒಂದ್ ಕಡೆ ಏನೋ ಮಾಡಿದ್ ನೆನಪಿರುತ್ತೆ ಅಷ್ಟೇ. ಅಂದ್ರ ನಿಮಗೂ ಕೂಡ ಏನಂತಂದ್ ಹೇಳಿದ್ರೆ ಮೆಸೇಜ್ ಮಾಡಿದ್ ನೆನಪಿರುತ್ತೆ. ಏನ್ ಮೆಸೇಜ್ ಮಾಡಿ ಅಂತಂದ್ ಹೇಳಿ ಥಿಂಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಅದಕ್ಕೋಸ್ಕರ ನಿಮ್ಗ ಮೆಸೇಜ್ ಹಾಕಂತಂದ್ ಹೇಳೋದಷ್ಟೇ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 143 ಪ್ರಕಾರ. ಲಾಸ್ಟ್ ಕ್ಲಾಸ್ ಅಲ್ಲಿ ಬಾಳ್ ಕೆಟ್ಟ ಹೇಳ್ಬಿಟ್ಟಿದ್ದೀನಿ ಇದನ್ನ. 143 ಪ್ರಕಾರ ಸುಪ್ರೀಂ ಕೋರ್ಟ್ ಇಂದ ಏನಂತಂದ್ ಹೇಳಿದ್ರೆ ರಾಷ್ಟ್ರಪತಿಯವರು ಸಲಹೆಗಳನ್ನ ಕೇಳ್ತಾರ. ಆಮೇಲೆ ಆರ್ಟಿಕಲ್ 72 ಮುಖಾಂತರ ಏನಂತಂದ್ ಹೇಳಿದ್ರೆ ಕ್ಷಮಾದಾನ. ಆರ್ಟಿಕಲ್ 72 ಏನಂತ ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿಯವರು ಕ್ಷಮಾದಾನ ಮಾಡಬಹುದು. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ಮತ್ತೇನೇನ್ ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಎಮರ್ಜೆನ್ಸಿಗಳು ಬರ್ತವೆ. ತುಂಬಾ ಇಂಪಾರ್ಟೆಂಟ್. ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಸೊ ನಮ್ಮ ಭಾರತ ದೇಶದ ಮೇಲೆ ಸೊ ಏನಾದ್ರು ಬೇರೆ ದೇಶಗಳು ಎಲ್ಲಾದ್ರೂ ದಾಳಿ ಮಾಡಿದ್ರೆ, ಅಥವಾ ಇಂಟರ್ನಲ್ ಅಗ್ರೆಷನ್ ಏನಾದ್ರು, ಆರ್ಮಡ್ ರೆಬೆಲಿಯನ್ ಏನಾದ್ರು ಆಯ್ತು ಅಂತಂದ್ ಹೇಳಿದ್ರೆ ಆ ಟೈಮಲ್ಲಿ ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರ. ಯಾವ ಆರ್ಟಿಕಲ್ ಮುಖಾಂತರ, 352 ಮುಖಾಂತರ. ಇಲ್ಲಿವರೆಗೂ ಏನಂತಂದ್ ಹೇಳಿದ್ರೆ 3 ಟೈಮ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದಾರ. ಸೊ ಅವು ಯಾವ್ಯಾವ ಅಂತಂದ್ ಹೇಳಿ ನನಗ ನೀವ ಮೆಸೇಜ್ ಹಾಕ್ಬೇಕು. ಎಕ್ಸಾಮ್ಸ್ ಗಳು ಕೇಳಿದಾರ, ಇವನ್ ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸ್ಟೇಟ್ ಎಮರ್ಜೆನ್ಸಿ. ಆಯಾ ರಾಜ್ಯಗಳಲ್ಲಿ ಏನಂತಂದ್ ಹೇಳಿದ್ರೆ ಇವಾಗ ಸ್ಟೇಟ್ ಎಮರ್ಜೆನ್ಸಿ ಹೆಂಗಿರ್ತಾರ, ಇವಾಗ ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು, ನಿಮ್ಮ ಈಗ ಎಲ್ರಿಗೂ ಗೊತ್ತಿರ್ಬೋದು, ಯಾರಪ್ಪ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪರ ನಡುವೆ ನಾನ್ CM ಆಗ್ಬೇಕು, ನೀನ್ CM ಆಗ್ಬೇಕು, ಇಲೆಕ್ಷನ್ ಆದ ನಂತರ ಜಗಳ ನಡೀತಾ ಇತ್ತು. ಆತರ ಏನಂತಂದ್ ಹೇಳಿದ್ರೆ ವಿಧಾನಸಭೆ ಒಳಗಡೆ ಸೊ ಮಂತ್ರಿ ಮಂಡಲವನ್ನ ನೇಮಕ ಮಾಡಕ್ ಆಗ್ಲಿಲ್ಲ. ನಾನ್ CM ನೀನ್ CM ಅಂತ ಜಗಳ ಮಾಡಿ ಎಲ್ಲರೂ ಸೈಲೆಂಟ್ ಆಗಿಬಿಟ್ರು. ಆ ಟೈಮ್ ಅಲ್ಲಿ ರಾಜ್ಯದ ಆಡಳಿತ ಎಲ್ಲಾದ್ರೂ ಖುಷಿ ಹೋಗಿ ಸ್ಟಾರ್ಟ್ ಆಯ್ತು ಅಂತಂದ್ ಹೇಳಿದ್ರೆ, ಇಂಬ್ಯಾಲೆನ್ಸ್ ಆಯ್ತು ಅಂತಂದ್ ಹೇಳಿದ್ರೆ ಆ ಟೈಮ್ ಅಲ್ಲಿ ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಆರ್ಟಿಕಲ್ 356 ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರ. ಯಾವುದೇ ಒಂದು ರಾಜ್ಯದಲ್ಲಿ ತನ್ನ ಆಡಳಿತವನ್ನ, ರಾಜ್ಯದ ಆಡಳಿತದ ಯಂತ್ರ ಕರೆಕ್ಟ್ ಆಗಿ ವರ್ಕ್ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಆ ಟೈಮಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಯವರು ಹೇರ್ತಾರೆ. ಯಾವ ಆರ್ಟಿಕಲ್ ಮುಖಾಂತರ, ಆರ್ಟಿಕಲ್ 356 ಮುಖಾಂತರ. ಫಸ್ಟ್ ಟೈಮ್ ಏನಂತಂದ್ ಹೇಳಿದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಯಾವ ರಾಜ್ಯದಲ್ಲಿ ಹೇರಿದ್ರು ಅಂತಂದ್ ಹೇಳಿದ್ರೆ ಪಂಜಾಬ್ ಒಳಗಡೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹೈಯೆಸ್ಟ್ ರಾಜ್ಯ ತುರ್ತು ಪರಿಸ್ಥಿತಿಗಳನ್ನ ಅತಿ ಹೆಚ್ಚು ರಾಜ್ಯ ತುರ್ತು ಪರಿಸ್ಥಿತಿಗಳನ್ನ ಯಾವ ರಾಜ್ಯದಲ್ಲಿ ಹೇರಿದಾರ, ಆಮೇಲೆ ನಮ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಯಾವಾಗ ಹೇರಿದ್ರು, ಆಮೇಲೆ ಟೋಟಲ್ ಆಗಿ ಎಷ್ಟು ಹೇರಿದಾರ ಅಂತಂದ್ ಹೇಳಿ ಸ್ವಲ್ಪ ನೋಡ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಫೈನಾನ್ಸ್ ಎಮರ್ಜೆನ್ಸಿ ಅಂತ ಬರುತ್ತೆ.
ಹಣಕಾಸು ತುರ್ತು ಪರಿಸ್ಥಿತಿ ಅಂತಂದ್ ಬರುತ್ತೆ, ಹಣಕಾಸು ಫೈನಾನ್ಸ್ ಎಮರ್ಜೆನ್ಸಿ, ಹಣಕಾಸು ತುರ್ತು ಪರಿಸ್ಥಿತಿ. ಸೊ ಆರ್ಟಿಕಲ್ 360 ಪ್ರಕಾರ ಇದನ್ನ ಹೇರ್ತಾರ. ಅಂದ್ರ ನಮ್ದು ಎಕನಾಮಿಕ್ಸ್ ಫುಲ್ ಡೌನ್ ಆಗಿ, ಆರ್ಥಿಕತೆ ಫುಲ್ ಕುಸಿತು ಅಂತಂದ್ ಹೇಳಿದ್ರೆ, ಈಗ ಪಾಕಿಸ್ತಾನದ ಆಗೈತೆ ನೋಡ್ರಿ, ಅಲ್ಲಿ ಕರೆಕ್ಟ್ ಆಗಿ ಊಟ ಇಲ್ಲ, ಅದಾದ ನಂತರ ಪೆಟ್ರೋಲ್ ಸಿಗಂಗಿಲ್ಲ. ನೀವು ನೋಡ್ರಿ ಪೆಟ್ರೋಲ್ ಬಡದಾಡ್ತಿದಾರ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ಕರೆಕ್ಟ್ ಆಗಿ ಏರ್ ಕ್ವಾಲಿಟಿ ಇಲ್ಲ, ಅದಾದ ನಂತರ ಫುಡ್ ಮೊದಲೇ ಇಲ್ಲ, ಆಮೇಲೆ ಕರೆಕ್ಟ್ ಆಗಿ ಮಳೆ ಆಗ್ತಿಲ್ಲ, ನೀರಿಲ್ಲ, ಕುಡಿಯಾಕ ನೀರಿಲ್ಲ, ಕರೆಕ್ಟ್ ಆಗಿ ಕರೆಂಟ್ ಇಲ್ಲ ಅಲ್ಲಿ. ಸೊ ಈ ತರ ಆಡಳಿತ ತುಂಬಾ ಆರ್ಥಿಕತೆ ಕುಸಿದ್ ಬಿತ್ತು ಅಂತಂದ ಹೇಳಿದ್ರೆ, ಆ ಟೈಮಲ್ಲಿ ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ. ಆ ತರ ಆದಾಗ 360 ಪ್ರಕಾರ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಹೇರ್ತಾರ. ಇದು ಇಲ್ಲಿವರೆಗೂ ಆಗಿಲ್ಲ. ಸೊ ಇದು ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಎಮರ್ಜೆನ್ಸಿ ಅಂತ ಹೇಳ್ತೀವಿ, ಎಮರ್ಜೆನ್ಸಿ ಅಂತಂದ ಹೇಳ್ತೀವಿ, 18ನೇ ಭಾಗದಲ್ಲಿ ಬರುತ್ತೆ. ಸಂವಿಧಾನದ 18ನೇ ಭಾಗದಲ್ಲಿ ಏನಂತಂದ ಹೇಳಿದ್ರೆ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಗಳಂತ ಬರ್ತಾವ. ಇದನ್ನ ಯಾವ ದೇಶದಿಂದ ಎರವಲು ಮಾಡ್ಕೊಂತಾರಪ್ಪ ಅಂತಂದ ಹೇಳಿದ್ರೆ ಜರ್ಮನಿ ದೇಶದಿಂದ ಎರವಲು ಮಾಡ್ಕೊಂತಾರ. ಜಸ್ಟ್ ಇದೊಂದು ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಡ್ರಿ. ಸೊ ಎಲ್ರಿಗೂ ಯೂಸ್ ಆಗ್ತಿದ್ಯಲ್ರ ನಮ್ ಕ್ಲಾಸ್? ಎಸ್, ಒಂದ್ಸರಿ ನೋಡ್ಕೊಂಡ್ ಬಿಡೋಣ. ಸೊ ಆರ್ಟಿಕಲ್ 52 ಮುಖಾಂತರ ನಮ್ಗೊಬ್ಬ ರಾಷ್ಟ್ರಪತಿ ಬೇಕು ಅಂತಂದ್ ಹೇಳ್ತಾ, 53 ಏನ್ ಹೇಳತ್ತ ಅಂತಂದ್ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಪವರ್ ಬಗ್ಗೆ, ಕಾರ್ಯಗಳ ಬಗ್ಗೆ ಹೇಳತ್ತ. 54 ಏನ್ ಹೇಳತ್ತ, ಇಲೆಕ್ಷನ್ ಬಗ್ಗೆ ಹೇಳತ್ತ. ಆಮೇಲೆ 55 ಏನ್ ಹೇಳತ್ತ ಅಂತಂದ್ ಹೇಳಿದ್ರೆ, ಸೊ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಎಲ್ಲ ಬಿಟ್ಬಿಡ್ರಿ. ಆಮೇಲೆ 56 ಏನ್ ಹೇಳ್ತಾ ಅಂದ್ರೆ ಟರ್ಮ್ ಬಗ್ಗೆ, ಎಷ್ಟು ವರ್ಷ ಇರ್ಬೋದು, 5 ವರ್ಷದವರೆಗೂ ಇರ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 57 ಏನಂತಂದ್ ಹೇಳಿದ್ರೆ ರೀ ಇಲೆಕ್ಷನ್ ಬಗ್ಗೆ, ಅದು ಬೇಡ ನಮ್ಗೆ. ಸೊ ಅದಾದ ನಂತರ 58 ಏನ್ ಹೇಳಪ್ಪ ಅಂತಂದ್ ಹೇಳಿದ್ರೆ ಕ್ವಾಲಿಫಿಕೇಶನ್, ಅವ್ರಿಗೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಮಿನಿಮಮ್ ಏಜ್ ನೆನ್ಪಿಟ್ಕೊಡ್ರಿ, 35 ಇಯರ್ಸ್ ಆಗಿರ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 60 ಪ್ರಕಾರ ಪ್ರಮಾಣ ವಚನ ಸ್ವೀಕಾರ 60. ಆಮೇಲೆ 61 ಏನು ಇಂಪೀಚ್ಮೆಂಟ್ ಅಂದ್ರೆ ಮಹಾಭಿಯೋಗ, ಅವ್ರನ್ನ ತೆಗೆದು ಹಾಕೋದು. ಆಮೇಲೆ 62 ಏನ್ ಹೇಳ್ತಾ ನೋಡ್ರಿ, ಖಾಲಿ ಇದ್ರೆ ಹುದ್ದೆ ಏನಪ್ಪಾ ಅಂತಂದ್ ಹೇಳಿದ್ರೆ ಖಾಲಿ ಇದ್ರೆ, ಯಾರು ಉಪರಾಷ್ಟ್ರಪತಿಯವರು ಆಯ್ಕೆ ಆಗ್ತಾರಲ್ಲ ಅದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 71 ಪ್ರಕಾರ ಏನಂತಂದ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡತ್ತ ಅಂತಂದ ಹೇಳಿದ್ರೆ ತನಿಖೆ ನಡೆಸಬಹುದು, ಇಲೆಕ್ಷನ್ಸ್ ಏನಾದ್ರು ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ. 72 ಏನ್ ಹೇಳತ್ತ ಅಂತಂದ ಹೇಳಿದ್ರೆ ಕ್ಷಮಾದಾನ ಬಗ್ಗೆ ಹೇಳತ್ತ, 72 ಕ್ಷಮಾದಾನ ಬಗ್ಗೆ ಹೇಳತ್ತ. ಆಮೇಲೆ ಆರ್ಟಿಕಲ್ 74 ಏನ್ ಹೇಳತ್ತಪ್ಪ ಅಂತಂದ ಹೇಳಿದ್ರೆ ಮಂತ್ರಿ ಮಂಡಲ, ಪ್ರೈಮ್ ಮಿನಿಸ್ಟರ್ ಮತ್ತು ಮಂತ್ರಿ ಮಂಡಲವನ್ನ ನೇಮಕ ಮಾಡಬಹುದು ಅಂತಂದ ಹೇಳಿ. ಆರ್ಟಿಕಲ್ 76 ಏನ್ ಹೇಳತ್ತ ಅಂತಂದ ಹೇಳಿದ್ರೆ ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡೋದು ಆಮೇಲೆ ಬೇಕು ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ 123, ಇದನ್ನೋ ನಂದು ಹೇಳಿಲ್ಲ, ಆರ್ಡಿನನ್ಸ್ ಅಂತಂದ್ ಹೇಳ್ತೀವಿ, ಆರ್ಡಿನನ್ಸ್. ಆರ್ಟಿಕಲ್ 123 ಸುಗ್ರೀವಾಜ್ಞೆ ಅಂತಂದ್ ಹೇಳ್ತೀವಿ, ಸುಗ್ರೀವಾಜ್ಞೆಗಳನ್ನ ಹೊರಡಿಸೋದು. ಆರ್ಟಿಕಲ್ 123 ಪ್ರಕಾರ ಸುಗ್ರೀವಾಜ್ಞೆಗಳನ್ನ. ಆಮೇಲೆ 143 ಪ್ರಕಾರ ಏನಂತಂದ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಇಂದ ಸಲಹೆಯನ್ನ ಕೇಳೋದು. ಸೊ ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಸಿಡೆಂಟ್ ಬಗ್ಗೆ ಇಂಪಾರ್ಟೆಂಟ್ ಆಗ್ತಾವ. ಸೊ ಇನ್ನು ಏನಾದ್ರು ಇತ್ತು ಅಂತಂದ್ ಹೇಳಿದ್ರೆ ನಾನು ಬೇರೆ ಯಾವುದೋ ಒಂದು ಕ್ಲಾಸಸ್ ಗಳಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಪ್ರೆಸಿಡೆಂಟ್ ಅಂತ ಬಂತು ಅಂತಂದ್ ಹೇಳಿದ್ರೆ ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಸೊ ಇಲ್ಲಿವರೆಗೂ ಯಾರ್ಯಾರು ಪ್ರೆಸಿಡೆಂಟ್ ಗಳಾಗಿದ್ದಾರೆ ನೋಡ್ರಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪ್ರೆಸಿಡೆಂಟ್ ಆಗಿರೋ, ಅವ್ರೊಂದು ಬುಕ್ ಬರೆದಿದ್ದಾರೆ, ತುಂಬಾ ಸಾರಿ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಆಮೇಲೆ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರಿ, ಪ್ರತಿಭಾ ಪಾಟೀಲ್. ಸೊ ನಮ್ಮ ಭಾರತದಲ್ಲಿ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಪ್ಪ ಅಂತಂದ ಹೇಳಿದ್ರೆ ಪ್ರತಿಭಾ ಪಾಟೀಲ್ ಅವರು. ಅದಾದ ನಂತರ ಇವಾಗ ಯಾರಿದ್ದಾರೆ ಅಂತಂದ ಹೇಳಿದ್ರೆ ದ್ರೌಪದಿ ಮುರ್ಮು ಅಂತ ಇದ್ದಾರೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಪ್ರೆಸಿಡೆಂಟ್ ಬಗ್ಗೆ ನೋಡ್ಕೊಬೇಕು. ಆಮೇಲೆ ಇದು ನೋಟ್ಸ್ ಗಳನ್ನ ಮಾಡ್ಕೊಳ್ರಿ, ಕಂಟಿನ್ಯೂಸ್ ಕ್ಲಾಸಸ್ ಗಳನ್ನ ನೋಡ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಶ್ರೀರಾಮ್.